ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದಧಿ ಶಂಕ ತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಪಲಾಶಪುಷ್ಪಶಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಖಗ್ರಾಸ ಚಂದ್ರಗ್ರಹಣ ಮಾರ್ಚ್ 14ರಂದು ಹೋಳಿ ಹುಣ್ಣಿಮೆಗೆ ಜರುಗಿಸುವ ಚಂದ್ರಗ್ರಹಣದ ಒಂದು ವಿಶ್ಲೇಷಣೆಯನ್ನು ಈಗ ಮಾಡಲು ನಾವು ಉತ್ಸುಕರಾಗಿದ್ದೇವೆ. ಈ ಚಂದ್ರಗ್ರಹಣವು ಈ ಸಂವತ್ಸರದ ಕೊನೆಯ ಚಂದ್ರಗ್ರಹಣ ಆಗಿರುತ್ತೆ. ಈ ಸಂವತ್ಸರದ ಕೊನೆಗೆ 2 ಗ್ರಹಣಗಳು ಸಂಭವಿಸಲಿವೆ. ಅಂದರೆ ಈ ಕ್ರೋಧಿ ಸಂವತ್ಸರದ ಕೊನೆಯ ಒಂದು ಮಾಸದಲ್ಲಿ, ಅಂದರೆ ಫಾಲ್ಗುಣ ಮಾಸದ ಹುಣ್ಣಿಮೆಗೆ ಅಲ್ಲಿ ಜರುಗುವಂಥದ್ದು ಈ ಖಗ್ರಾಸ ಚಂದ್ರಗ್ರಹಣ ಕೇತುಗ್ರಸ್ತವಾಗಿರುವಂಥದ್ದು. ಅದೇ ರೀತಿ ಫಾಲ್ಗುಣ ಅಮಾವಾಸ್ಯೆಗೆ ಅಥವಾ ಯುಗಾದಿಯ ಮುಂಚಿನ ದಿನದ ಅಮಾವಾಸ್ಯೆಗೆ, ಅದಕ್ಕೆ ಯುಗಾದಿ ಅಮಾವಾಸ್ಯೆ ಎಂದು ಸಹ ಕರೀತಾರೆ. ಹಾಗಾಗಿ ಆ ಫಾಲ್ಗುಣ ಮಾಸದ ಕೊನೆಯ ದಿನದ ಅಮಾವಾಸ್ಯೆಗೂ ಅಲ್ಲಿ ಸೂರ್ಯಗ್ರಹಣವು ಆಗುತ್ತೆ. ಆದರೆ ಈ 2 ಗ್ರಹಣಗಳು ನಮ್ಮ ದೇಶಕ್ಕೆ ಕಾಣಿಸದೇ ಇರುವಂಥದ್ದು ಒಂದು ಉತ್ತಮವಾದ ವಿಚಾರ. ಯಾಕಂದರೆ ಯಾವ ಭಾಗದಲ್ಲಿ ಗ್ರಹಣಗಳು ಕಾಣಿಸುತ್ತವೆ, ಯಾವ ಪ್ರದೇಶದಲ್ಲಿ ಕಾಣಿಸುತ್ತವೆ, ಆ ಒಂದು ಪ್ರದೇಶಗಳಿಗೆ ಹೆಚ್ಚಿನ ದೋಷಗಳು ಅಂತ ವ್ಯಕ್ತವಾಗಿರುತ್ತವೆ. ಹಿಂದೆನೂ ಸಂಭವಿಸಿದಂಥ 2 ಗ್ರಹಣಗಳು ನಮ್ಮ ದೇಶಕ್ಕೆ ಕಾಣಿಸಿರಲಿಲ್ಲ. ಅದರ ಒಂದು ಪರಿಣಾಮ ಈಗಾಗಲೇ ನಾವು ಗಮನಿಸಬಹುದು. ಬೇರೆ ಬೇರೆ ವಿದೇಶಗಳಲ್ಲಿ ಕಾಣಿಸಿಕೊಂಡು ಅದು ವಿದೇಶಗಳಲ್ಲಿ ಅದರ ತತ್ಪರಿಣಾಮಗಳು ಈಗಲೂ ಅದರ ಪರಿಣಾಮಗಳು ಅಲ್ಲಿ ಉದ್ಭವ ಆಗಿರುವಂಥದ್ದು ನಾವು ಕಂಡಿರ್ಬೋದು. ಅದೇ ರೀತಿ ಈ ಬಾರಿ ಜರುಗುವಂಥ ಮಾರ್ಚ್ ತಿಂಗಳ 14ರಂದು ಅಥವಾ ಮಾರ್ಚ್ 13ರ ರಾತ್ರಿ, ಯಾಕಂದರೆ ನಮ್ಮ ದೇಶಕ್ಕೆ ಮಾರ್ಚ್ 13ರ ರಾತ್ರಿಗೇ ಅಲ್ಲಿ ಹುಣ್ಣಿಮೆ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ಆ ಹುಣ್ಣಿಮೆ ಆರಂಭವಾಗಿ ಹುಣ್ಣಿಮೆಯ ಕೊನೆಯ ಭಾಗ ಬಂದಾಗ, ಅಂದರೆ ನಮಗೆ ಅಲ್ಲಿ 14ರ ಒಂದು ಹಗಲು ಹೊತ್ತಿನಲ್ಲಿ ಈ ಗ್ರಹಣ ಸಂಭವಿಸುತ್ತೆ. ಈ ಮಾರ್ಚ್ 14ರ ಹಗಲು ಹೊತ್ತಿನಲ್ಲಿ ಸುಮಾರು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30 ಹೊತ್ತಿಗೆ, ಅಂದರೆ ನಮ್ಮ ದೇಶದಲ್ಲಿ ಆವಾಗ ಹಗಲನ್ನ ಹೊತ್ತಿರುತ್ತೆ, ನಮ್ಮ ದೇಶಕ್ಕೆ ರಾತ್ರಿ ಕಳೆದಿರುತ್ತೆ. ಹಾಗಾಗಿ ನಮ್ಮ ದೇಶಕ್ಕೆ ಈ ಗ್ರಹಣವು ಕಾಣಿಸುವುದಿಲ್ಲ. ಯಾವ ಭಾಗಗಳಲ್ಲಿ ಆವಾಗ ಒಂದು ರಾತ್ರಿ ಅವಧಿ ಇರುತ್ತೆ, ಉದಾಹರಣೆಗೆ ಈ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಇರ್ಬೋದು, ಆಫ್ರಿಕಾ, ಆಸ್ಟ್ರೇಲಿಯಾ, ಜೊತೆಗೆ ಏಷ್ಯಾ ಖಂಡದ ಕೆಲವು ಭಾಗಗಳು, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರದ ಭಾಗಗಳು, ಜೊತೆಗೆ ದಕ್ಷಿಣ ಮತ್ತು ಉತ್ತರ ಧ್ರುವ, ಅಂಟಾರ್ಕಟಿಕ್ ಮತ್ತು ಆರ್ಕಟಿಕ್ ಅಂತ ಹೇಳ್ತಾರೆ, ಅಂತಹ ಧ್ರುವ ಪ್ರದೇಶಗಳಲ್ಲಿ ಇವೆಲ್ಲ ಗ್ರಹಣಗಳು ಅಲ್ಲಿ ಗೋಚರ ಆಗುತ್ತವೆ. ಹಾಗಾಗಿ ನಮ್ಮ ದೇಶಕ್ಕೆ ಈ ಗ್ರಹಣದ ಯಾವುದೇ ಗೋಚರಗಳು ಬರೋದಿಲ್ಲ. ಇದು ಪಾರ್ಶ್ವವೂ ಆಗಿರುತ್ತೆ, ಜೊತೆಗೆ ಪೂರ್ಣವಾಗಿಯೂ ಅಂದರೆ ಪೂರ್ಣ ಗ್ರಾಸವೂ ಆಗಿರುತ್ತೆ, ಅಂದರೆ ಪೂರ್ಣ ಚಂದ್ರನಿಗೆ ಅಲ್ಲಿ ಗ್ರಹಣ ಬರುವಂಥದ್ದೆಲ್ಲ ಜರುಗುತ್ತೆ. ಈ ಪ್ರತಿಯೊಂದು ಗ್ರಹಣಗಳು ಒಂದು ವಿಶ್ವದ ಮೇಲೆ ಆಗು ಹೋಗುಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ಅದನ್ನು ಜ್ಯೋತಿಷ ತಜ್ಞರು ಇರ್ಬೋದು, ಋಷಿ ಮುನಿಗಳಿರ್ಬೋದು, ಶಾಸ್ತ್ರಜ್ಞರು ಇದನ್ನು ಕಂಡುಕೊಂಡಿದ್ದಾರೆ. ಅದನ್ನು ಕರಾರುವಕ್ಕಾಗಿ ಲೆಕ್ಕನೂ ಹಾಕಿದ್ದರು. ಆಗಿನ ಕಾಲದಲ್ಲಿ ಈಗಿನಂತೆ ಯಾವುದೇ ರೀತಿಯ ಆಧುನಿಕ ಯಂತ್ರ ಉಪಕರಣಗಳು ಇಲ್ಲದೇ ಇದ್ದಂತಹ ಸಮಯದಲ್ಲೂ ಸಹ ಆ ಗ್ರಹಣಗಳು ಆಗುವಂಥದ್ದನ್ನು ಕರಾರುವಕ್ಕಾಗಿ ಲೆಕ್ಕ ಹಾಕಿ ಇಂತಹ ಪ್ರದೇಶಗಳಲ್ಲಿ ಇಂತಹ ಗ್ರಹಣಗಳು ಸಂಭವಿಸುತ್ತೆ, ಇಷ್ಟು ಗ್ರಾಸಕ್ಕೆ ಗ್ರಾಸ ಆಗುತ್ತೆ, ಇಷ್ಟು ಗ್ರಾಸಕ್ಕೆ ಗ್ರಹಣ ಸ್ಪರ್ಶ ಆಗುತ್ತೆ, ಗ್ರಹಣ ಮೋಕ್ಷ ಆಗುತ್ತೆ ಅನ್ನೋದನ್ನು ಆವಾಗ ಆ ಒಂದು ಜ್ಯೋತಿರ್ಗಣಿತದಿಂದ ಎಲ್ಲ ಕಂಡುಹಿಡ್ತಿದ್ದರು. ಹಾಗಾಗಿ ಆ ಒಂದು ಗ್ರಹಣದ ಪ್ರಭಾವವೂ ಹಾಗೆ ವಿಶ್ವಕ್ಕೆ ಆಗತ್ತೆ. ಈಗ ಒಂದು ಭಾಗದಲ್ಲಿ ಅಂದರೆ ಈ ದೇಶಕ್ಕೆ ಕಾಣಿಸದೇ ಇರ್ಬೋದು, ಆದರೆ ಅದರ ಜಾಗತಿಕ ಪ್ರಭಾವ ಅನ್ನೋದು ಅದು ವಿಶ್ವಕ್ಕೆ ಅನ್ವಯ ಆಗುತ್ತೆ. ಇಲ್ಲಿ ಗ್ರಹಣದ ಆಚರಣೆ ಯಾರಿಗೂ ಬರೋದಿಲ್ಲ. ನಮ್ಮ ದೇಶದಲ್ಲಿ ಗ್ರಹಣವು ಕಾಣಿಸದೇ ಇರೋದ್ರಿಂದ ಯಾರೂ ಈ ಗ್ರಹಣದ ಸೂತಕವನ್ನಾಗಲಿ ಉಪವಾಸವಾಗಲಿ ವ್ರತ ನಿಯಮಗಳು ಯಾರೂ ಮಾಡಬೇಕಾದ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಯಾಕಂದರೆ ಅದನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದರೆ ಯಾವ ಪ್ರದೇಶಗಳಿಗೆ ಗ್ರಹಣವು ಕಾಣಿಸುತ್ತೋ ಅಲ್ಲಿ ಮಾತ್ರ ಅದರ ಸೂತಕ ಆಚರಣೆ, ಅಲ್ಲಿ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಒಂದು ನಿಷೇಧಾದಿಗಳ ಆಚರಣೆ ಅಥವಾ ಉಪವಾಸಾದಿಗಳ ಆಚರಣೆ ಮಾಡತಕ್ಕದ್ದು. ಉಳಿದ ಪ್ರದೇಶಗಳಲ್ಲಿ ಇಲ್ಲಿ ಕಾಣಿಸುವುದಿಲ್ಲವೋ ಅಲ್ಲಿ ಮಾಡಬೇಕಾಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಈ ಗ್ರಹಣದ ಬಗ್ಗೆ ಯಾರು ಉಪವಾಸ ವ್ರತ ನಿಯಮ ಅಥವಾ ಯಾರು ಸೂತಕಾದಿ ಆಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ಜಿಜ್ಞಾಸೆ ಖಂಡಿತ ಭಾರತ ದೇಶದಲ್ಲಿರೋರಿಗೆ ಬೇಡ. ಎಲ್ಲೆಲ್ಲಿ ಕಾಣಿಸುತ್ತೋ ಅಂಥ ದೇಶದವರು ಅದನ್ನು ಆಚರಣೆ ಮಾಡಿಕೊಳ್ಬೋದು. ಅಲ್ಲಿನ ಒಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ದೇಶದಲ್ಲಿ ಯಾವ ದೇಶ ಟೈಮ್ಗೆಲ್ಲ ಗ್ರಹಣ ಆಗಲಿ ಸ್ಪರ್ಶ ಆಗುತ್ತೋ ಅಥವಾ ಯಾವಾಗ ಮೋಕ್ಷ ಆಗುತ್ತೋ ಅದನ್ನು ಈಗ ಎಲ್ಲ ಈ ವೆಬ್ಸೈಟ್ಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಒಂದು ಈ ಸಾಮಾಜಿಕ ಮಾಧ್ಯಮಗಳಲ್ಲೆಲ್ಲ ಲಭ್ಯ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನೀವು ಯಾವ ದೇಶಗಳಲ್ಲಿ ವಾಸ ಇದ್ದರೂ ಅದನ್ನು ಅನುಷ್ಠಾನ ಮಾಡ್ಬೋದು, ಉಪವಾಸ ನಿಯಮಗಳನ್ನು ಮಾಡಬಹುದು ಅಥವಾ ಅದಕ್ಕೆ ಸಂಬಂಧಿತವಾದ ಸೂತಕಾದಿ ಆಚರಣೆಗಳನ್ನು ಮಾಡ್ಬೋದಾಗಿದೆ. ಹಾಗಾದರೆ
ಈ ಗ್ರಹಣದಿಂದ ಸಂಭವಿಸುವಂಥ ಪ್ರಭಾವವು ಸಾಮಾನ್ಯವಾಗಿ 45 ದಿನಗಳ ಅಂದರೆ ಒಂದು ಮಂಡಲ ಕಾಲ ಎಂದು ವಿಸ್ತಾರ ಮಾಡಿದ್ದಾರೆ. ಅದರ ಪ್ರಭಾವ ಒಂದು ಮಂಡಲ ಕಾಲ ಇರುತ್ತೆ. ಜೊತೆಗೆ ಅದರ ಒಂದು ದೀರ್ಘ ಪರಿಣಾಮ ಕೆಲವೊಮ್ಮೆ 6 ತಿಂಗಳವರೆಗೂ ವಿಸ್ತಾರ ಆಗ್ಬೋದು. ಅದರದ್ದು ಗ್ರಹಣದ ಒಂದು ಇಂಟೆನ್ಸಿಟಿ ಅಥವಾ ಗ್ರಹಣದ ಒಂದು ಎಷ್ಟು ಭಾಗ ಅಲ್ಲಿ ಗ್ರಾಸ ಆಗಿದೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ 45 ದಿನಗಳವರೆಗೆ ಗ್ರಹಣದ ಪ್ರಭಾವ ವಿಶ್ವದ ಮೇಲೆ ಇರುತ್ತೆ ಅನ್ನೋದನ್ನು ಅಲ್ಲಿ ನಿಗದಿ ಮಾಡಿದ್ದಾರೆ. ಇದು ಈ ಆಂಗ್ಲ ಪದ್ಧತಿಗೆ ಅನುಸಾರವಾಗಿ ಈ ವರ್ಷದ ಅಂದರೆ 2025ರ ಮೊದಲೇ ಗ್ರಹಣದ 2025ನ ಮೊದಲ ಚಂದ್ರಗ್ರಹಣ ಆಗಿರುತ್ತೆ. ಹಾಗಾಗಿ ಈ ನಮ್ಮ ಪಂಚಾಂಗಕ್ಕೆ ಅನುಸಾರವಾಗಿ ಸಂವತ್ಸರ ಅಂದರೆ ಕ್ರೋಧಿ ಸಂವತ್ಸರದ ಕೊನೆಯ ತಿಂಗಳಿನ ಒಂದು ಗ್ರಹಣ ಆಗಿರುತ್ತೆ. ಇಲ್ಲಿ ಈ ಗ್ರಹಣದಿಂದ ಅನೇಕ ರೀತಿಯ ಒಂದು ಪರಿಣಾಮಗಳು ಪ್ರಕೃತಿಯ ಮೇಲೂ, ಜೊತೆಗೆ ಸಾಮಾಜಿಕ ಜೀವನದ ಮೇಲೂ, ರಾಜಕೀಯದ ಮೇಲೂ, ಆರ್ಥಿಕತೆಯ ಮೇಲೂ, ಜೊತೆಗೆ ಜನಸಾಮಾನ್ಯರ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುವಂಥ ಒಂದು ಶಕ್ಯತೆ ಇರುತ್ತೆ. ಇಲ್ಲಿ ಸಂಭವಿಸುವಂಥದ್ದು ಅಲ್ಲಿ ಕನ್ಯಾ ರಾಶಿಯಲ್ಲಿ ಚಂದ್ರನಿರುವಾಗ, ಚಂದ್ರನಲ್ಲಿ ಅವಾಗ ಕನ್ಯಾ ರಾಶಿಯಲ್ಲಿ ಇರ್ತಾನೆ, ಅಲ್ಲಿ ಕೇತುವಿನ ಯುತಿ ಆಗುವಂಥದ್ದು. ಹಾಗೆ ಕೇತುಗ್ರಸ್ತ ಗ್ರಹಣ ಅಲ್ಲಿ ಉತ್ಪನ್ನ ಆಗುವಂಥದ್ದು. ಫಾಲ್ಗುಣ ಶುಕ್ಲ ಹುಣ್ಣಿಮೆ ಅಲ್ಲಿ ಉತ್ತರ ನಕ್ಷತ್ರದಲ್ಲಿ ಉತ್ತರ ನಕ್ಷತ್ರದಲ್ಲಿ ಚಂದ್ರನಿರುವಂತಹ ಕಾಲದಲ್ಲಿ ಜರುಗುವಂಥದ್ದು. ಚಂದ್ರನು ಉತ್ತರ ನಕ್ಷತ್ರದಲ್ಲಿ ಇರುವಂಥದ್ದು, ಅಲ್ಲಿ ಕೇತುವು ಅದೇ ನಕ್ಷತ್ರದಲ್ಲಿ ಇದ್ದುಕೊಂಡು ಅಲ್ಲಿ ಗ್ರಾಸ ಆಗುವಂಥದ್ದು. ಈ ಒಂದು ಗ್ರಹಣದಿಂದ ಈ ವಿಶೇಷವಾದ ಅಡ್ಡ ಪರಿಣಾಮಗಳು ಹೆಚ್ಚಿನ ಒಂದು ರಾಶಿಗಳ ಮೇಲೆ ಇರುತ್ತೆ. ಅಂದರೆ ಆ ರಾಶಿಗೆ ಈ ರಾಶಿಗೆ ಒಳ್ಳೆಯದು, ಈ ರಾಶಿಗೆ ಕೆಟ್ಟದ್ದು ಅನ್ನೋದ್ರ ಜಿಜ್ಞಾಸೆ ಇರುತ್ತೆ. ಆದರೆ ಒಂದು ಸಾಮಾಜಿಕವಾದ ಪರಿಣಾಮ ಅಥವಾ ಸಾರ್ವತ್ರಿಕ ಪರಿಣಾಮ ಅಂತೇಳಿ, ಸಾರ್ವತ್ರಿಕ ಪರಿಣಾಮ ಅಂದರೆ ಒಂದು ಊರಲ್ಲಿ ಮಳೆ ಆದರೆ ಆ ಊರಿನ ಎಲ್ಲರಿಗೂ ಮಳೆ ಆದ ಅನುಭವ ಆಗುತ್ತೆ. ಒಂದು ಪ್ರದೇಶದಲ್ಲಿ ಚಳಿ ಅಂತ ಬಂದರೆ, ಹಾಗಾಗಿ ಸಾರ್ವತ್ರಿಕ ಪರಿಣಾಮ ಅಂತ ಹೇಳ್ತಾರೆ. ಉದಾಹರಣೆಗೆ ಚಳಿಗಾಲ, ಮಳೆಗಾಲ ಅಂತ. ಹಾಗೆ ಇದೊಂದು ಸಾರ್ವತ್ರಿಕ ಪರಿಣಾಮ ಎಲ್ಲ ರಾಶಿಗೂ ಒಂದು ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಅದರಲ್ಲೂ ಕೆಲವು ರಾಶಿಗಳಿಗೆ ಸ್ವಲ್ಪ ಹೆಚ್ಚು ಅಡ್ಡ ಪರಿಣಾಮ, ಕೆಲವು ರಾಶಿಗೆ ಸ್ವಲ್ಪ ಕಡಿಮೆ ಅಡ್ಡ ಪರಿಣಾಮ ಇರುತ್ತೆ. ಇನ್ನು ಕೆಲವೊಂದು ರಾಶಿಗೆ ಒಂದು ಸಾಂಕೇತಿಕವಾಗಿ ಸ್ವಲ್ಪ ಒಳ್ಳೆಯದು ಆಗುತ್ತೆ, ಒಳ್ಳೆಯದು ಆಗಲ್ಲ ಅಂತೇನಿಲ್ಲ. ಕೆಲವೊಂದು ರಾಶಿಗೆ ಸ್ವಲ್ಪ ಒಳ್ಳೆಯದಾಗುವಂಥ ಸಾಧ್ಯತೆಯೂ ಇರುತ್ತೆ. ಹಾಗೆ ಗ್ರಹಣದಿಂದಲೇ ಒಳ್ಳೆಯದಾಗತ್ತೆ ಅನ್ನೋದೇನೋ ಆ ಥರ ದಾಖಲೆಗಳಿಲ್ಲ. ಆದರೆ ಗ್ರಹಣದ ಬಳಿಕ ಕೆಲವರಿಗೆ ಕೆಟ್ಟದ್ದು ಕಡಿಮೆ ಆಗ್ಬೋದು, ಅಥವಾ ಕೆಲವರಿಗೆ ಒಳ್ಳೆಯದಾಗುವ ಪರಿಣಾಮಕ್ಕೆ ಯಾವುದೇ ಅಡ್ಡಿ ಆತಂಕ ಬರದೇ ಇರ್ಬೋದು, ಅಂತಹ ಒಂದು ಪರಿಣಾಮಗಳು ಆಗ್ತವೆ. ಹಾಗಾಗಿ ಈ ಬಾರಿ ಈ ಚಂದ್ರಗ್ರಹಣವು ನಮ್ಮ ಭಾರತೀಯ ಕಾಲಮಾನದಲ್ಲಿ ಸುಮಾರು ಬೆಳಿಗ್ಗೆ 14ರಂದು, ಮಾರ್ಚ್ 14ರಂದು ಬೆಳಿಗ್ಗೆ ಹೋಳಿ ಹುಣ್ಣಿಮೆ ದಿನ, ಹೋಳಿ ಹುಣ್ಣಿಮೆ ಆಚರಣೆ ಮಾಡುವಂಥದ್ದು. ಹೋಳಿ ಹುಣ್ಣಿಮೆ ಸಾಂಕೇತಿಕವಾಗಿ 13ರ ರಾತ್ರಿನೇ ಆರಂಭ ಆಗುತ್ತೆ. 13ರ ರಾತ್ರಿನೇ ಹುಣ್ಣಿಮೆಯ ಪ್ರಾರಂಭ ಆಗಿರೋ ಕಾರಣ ಅಲ್ಲಿ 14ರ ಹಗಲಿನಲ್ಲೂ ಹುಣ್ಣಿಮೆ ಆಚರಣೆ ಇರುತ್ತೆ. ಹಾಗಾಗಿ ಒಂದು ಬೆಳಿಗ್ಗೆ ಸುಮಾರು 9:27 ನಮ್ಮ ದೇಶದ ಕಾಲಮಾನಕ್ಕೆ ಆರಂಭ ಆದರೆ, ಈ ಗ್ರಹಣವು 14ರಂದು ಮಧ್ಯಾಹ್ನ ಸುಮಾರು 2:30 ಗ್ರಹಣ ಮುಂದುವರೆಯುವಂಥ ಒಂದು ಅವಧಿ ಇರುತ್ತೆ. ಇದೇ ದಿನ ಒಂದು ವೈಶಿಷ್ಟ್ಯ ಏನಂದರೆ, ಇಂದಿನ ಹುಣ್ಣಿಮೆಯ ದಿನವೂ ಇಂದು ಸೂರ್ಯ ಸಂಕ್ರಾಂತಿ ಅಥವಾ ಮೀನ ಸಂಕ್ರಾಂತಿ. ಅಂದರೆ ಇದೇ ದಿನ ಅಲ್ಲಿ ಸೂರ್ಯನು ಅಲ್ಲಿ ತನ್ನ ರಾಶಿಯನ್ನು ಬದಲಿಸುವಂಥ ಒಂದು ಗಣಿತವಿದೆ. ಸೂರ್ಯನು ತನ್ನ ರಾಶಿಯನ್ನು ಅಲ್ಲಿ ಮೀನ ರಾಶಿಗೆ ಬದಲಿಸುವಂಥದ್ದು. ಕುಂಭ ರಾಶಿಯಲ್ಲಿದ್ದಂಥ ಸೂರ್ಯನು ಮೀನ ರಾಶಿಗೆ ಪ್ರವೇಶ ಮಾಡುವಂಥದ್ದು, ಮೀನ ಮಾಸಕ್ಕೆ ಅಲ್ಲಿ ಎಡೆ ಇಡುವಂಥದ್ದು ಇದೇ ದಿನದಲ್ಲಿ ಸಾಯಂಕಾಲದಲ್ಲಿ ಸೂರ್ಯನ ಪರಿವರ್ತನೆ ಸಾಗುತ್ತೆ. ಹಾಗಾಗಿ ಅಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿಗಳು ಒಂದೇ ದಿನದಲ್ಲಿ ಬರುವಂಥದ್ದು. ಜೊತೆಗೆ ಈ ಗ್ರಹಣದ ಬಳಿಕ ಮತ್ತೆ 15 ದಿನಗಳಲ್ಲಿ ಅಮಾವಾಸ್ಯೆಗೆ ಇನ್ನೊಂದು ಸೂರ್ಯಗ್ರಹಣ ಸಹ ಆಗಲಿದೆ. ಆ ಗ್ರಹಣವು ಸಹ ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲ. ಈ ಮಾರ್ಚ್ 14ರ ಒಂದು ಹುಣ್ಣಿಮೆಯ ಗ್ರಹಣದ ಬಳಿಕ ಮಾರ್ಚ್ 29ಕ್ಕೂ ಅಲ್ಲಿ ಫಾಲ್ಗುಣ ಅಮಾವಾಸ್ಯೆಗೂ, ಅಂದರೆ ಈ ಸಂವತ್ಸರದ ಕೊನೆಯ ದಿನದಂದು, ಯುಗಾದಿಗೆ ಮುನ್ನ ದಿನದಂದು ಸಹ ಗ್ರಹಣಗಳು ಅಲ್ಲಿ ಸಂಭವಿಸಲಿದೆ. ಅದೇ ಗ್ರಹಣದಲ್ಲಿ ಸೂರ್ಯಗ್ರಹಣ ಒಂದು ಆಗಿರುತ್ತೆ. ಹಾಗಾಗಿ ಈ ಒಂದು ಗ್ರಹಣವು ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದಲ್ಲಿ ಸಂಭವಿಸುವಂಥದ್ದು. ಕೇತು ಗ್ರಸ್ತವಾಗಿರುವಂಥದ್ದು. ಅಲ್ಲಿ ರಾಹು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತಾನೆ, ಚಂದ್ರನು ಉತ್ತರ ನಕ್ಷತ್ರ 2ನೇ ಪಾದ, ಕೇತು ಉತ್ತರ ನಕ್ಷತ್ರ 2ನೇ ಪಾದ, ಅಲ್ಲಿ ರವಿಯು ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಇವೆಲ್ಲವೂ ಈ ಗ್ರಹಣಕ್ಕೆ ಸಂಬಂಧಪಟ್ಟು ಯಾವ್ಯಾವ ನಕ್ಷತ್ರಗಳ ಸ್ಥಿತವಾಗಿರುವಂಥದ್ದು, ಯಾವ ನಕ್ಷತ್ರದ ಮೇಲೆ ಯಾವ ಅಡ್ಡ ಪರಿಣಾಮಗಳನ್ನು. ಉತ್ತರ ನಕ್ಷತ್ರವು ಅಲ್ಲಿ ವಿಶೇಷವಾಗಿ ಸೂರ್ಯನ ದಶಾ ನಕ್ಷತ್ರ ಅಂತ ಹೇಳಲ್ಪಡುತ್ತದೆ. ಉತ್ತರ ನಕ್ಷತ್ರವು ಸೂರ್ಯನಿಗೆ ಸಂಬಂಧಿಸಿದ ದಶಾ ನಕ್ಷತ್ರ ಆಗಿರುತ್ತೆ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟ ದಶಾ ನಕ್ಷತ್ರದಲ್ಲಿ ಆಗುವಂಥ ಗ್ರಹಣದಿಂದ, ಕೇತುವಿನ ಗ್ರಹಣದಿಂದ ಆಗುವಂಥದ್ದು ರಾಜಕೀಯದ ಮೇಲೆ, ಅಂದರೆ ಪ್ರಪಂಚದ ರಾಜಕೀಯ ಮೇಲೆ, ಅಂದರೆ ಬರೀ ಒಂದು ದೇಶ, ಒಂದು ರಾಜ್ಯ, ಒಂದು ಜಿಲ್ಲೆಗೆ ಅನ್ವಯ ಆಗೋದಿಲ್ಲ. ಇದು ಪ್ರಪಂಚದ ರಾಜಕೀಯ ಮೇಲೆ ಹಲವಾರು ಅಡ್ಡ ಪರಿಣಾಮಗಳನ್ನು ಬೀರುವಂಥದ್ದು. ರಾಜಕೀಯ ನಾಯಕರು ಹಲವಾರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಜನರಿಗೆ ತೊಂದರೆ ಆಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಜನರಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥ ನಿಯಮಗಳು ಬರೋದಾಗಲಿ, ಅಥವಾ ವಿಶೇಷವಾದ ತೆರಿಗೆಯ ಭಾರಗಳು, ವಿಶೇಷವಾದ ಕಾನೂನಿನ ತೊಡಕುಗಳು, ಅಥವಾ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ನಿಷೇಧಗಳು, ಬ್ಯಾನ್ ಅಂತ ಹೇಳ್ತೀವಿ ನಾವು. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಹಿಂದೆ ಆದ ಒಂದು ನೋಟ್ ಬ್ಯಾನ್ ಉದಾಹರಣೆ ತಗೋಬೋದು. ಅಂದರೆ ಆ ಥರ. ಆದರೆ ಅಂತಹ ಒಂದು ಹಲವಾರು ನಿಷೇಧಗಳು ಜನರ ಮೇಲೆ ವಿಶ್ವಾದ್ಯಂತ ಈ ಸರ್ಕಾರಗಳು ಹೇರ್ಬೋದು. ಅಂದರೆ ವಿಚಿತ್ರವಾದ ನಿಷೇಧಗಳು, ಅದು ನಿಜವಾಗಿ ಅದರಿಂದ ಉಪಯೋಗ ಆಗತ್ತೇನೆ ಇಲ್ಲ ಅನ್ನೋದೊಂದು ಜಿಜ್ಞಾಸೆ.
ಆದರೆ ಕೆಲವೊಂದು ಒಂದು ಹುಚ್ಚು ನಿರ್ಧಾರಗಳು ಆಳುವವರಿಂದ ಈಗ ಬರ್ಬೋದು, ಅಥವಾ ವಿಚಿತ್ರವಾದ ಕಾನೂನುಗಳು, ವಿಚಿತ್ರವಾದ ನಿಷೇಧಗಳೆಲ್ಲ ಬರುವಂಥದ್ದು ಜಗತ್ತಿನಾದ್ಯಂತ ಈ ಗ್ರಹಣದ ಬಳಿಕ ಬರುತ್ತೆ. ಇನ್ನು ಆಳುವವರಲ್ಲಿ ಈ ಕಾಲದಲ್ಲಿ ಅವರ ಒಂದು ಯಾವುದೇ ಇತಿಮಿತಿ ಇಲ್ಲದೆ ವರ್ತಿಸುವಂಥದ್ದು, ಮಿತಿ ಮೀರಿ ವರ್ತಿಸಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಾಗಲಿ, ಜೊತೆಗೆ ಯಾವುದಾದ್ರೂ ಕೆಲವೊಂದು ದುರ್ಘಟನೆಗಳಿಗೆ, ಅವಘಡಗಳಿಗೆ ಸಹ ಅವರೇ ಕಾರಣ ಆಗುವಂಥ ಘಟನೆಗಳು ರಾಜಕೀಯ ವ್ಯಕ್ತಿಗಳಿಂದ ಅಥವಾ ಆಳುವ ಒಂದು ವರ್ಗದರಿಂದ ಜರುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಯಾಕಂದರೆ ಈ ಸಂಭವಿಸುವುದು ಉತ್ತರ ನಕ್ಷತ್ರ ರವಿ ಅಥವಾ ಸೂರ್ಯನ ಅಧೀನದಲ್ಲಿರುವ ಸೂರ್ಯನು ಈ ಆಡಳಿತವನ್ನು, ಜೊತೆಗೆ ಬೇರೆ ಬೇರೆ ರೀತಿಯ ರಾಜಕೀಯವಾದ ಸ್ಥಿತಿಯನ್ನು, ಜೊತೆಗೆ ಆಳುವಂಥವರ ಒಂದು ಮನಸ್ಥಿತಿಯನ್ನು ಸೂಚಿಸ್ತಾನೆ. ಅಲ್ಲಿ ಸೂರ್ಯನಿಗೆ ಕೇತು ಗ್ರಸ್ತ, ಚಂದ್ರನಿಗೂ ಚಂದ್ರನು ಮನಸ್ಸಿನ ಕಾರಕ, ಚಂದ್ರಮ ಮನಸ್ಸೋಜಾತ ಅಂದರೆ ಚಂದ್ರನು ಮನಸ್ಸಿಗೆ ಕಾರಕ, ಮನಸ್ಸು ಮತ್ತು ಭಾವನೆಗಳು ಚಂದ್ರನಿಂದ ನಿಯಂತ್ರಿಸಲ್ಪಡುವಂಥದ್ದು. ಹಾಗಾಗಿ ಆಳುವವರ ಮನಸ್ಸಿನಲ್ಲಿ ಈ ಗ್ರಹಣ ಹಿಡಿದಂಥ ಒಂದು ಅಡ್ಡ ಪರಿಣಾಮ ಆಗುತ್ತೆ. ತುಂಬ ಒಳ್ಳೆಯ ಆಡಳಿತಗಾರ ಇರ್ಬೋದು, ಈ ಕಾಲದಲ್ಲಿ ಅವರಿಗೆ ಒಂದು ಮಾಯೆ, ಅಂದರೆ ಅವರ ಮನದಲ್ಲಿ ಇಲ್ಯೂಷನ್ ಅಂತ ಹೇಳ್ತೀವಿ, ಅಂಥ ಒಂದು ಮಾಯೆ ಅವರ ಮನಸ್ಸಲ್ಲಿ ಉತ್ಪನ್ನಾಗಿ ಅವರು ಆ ಮಾಯೆಗೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ಅಥವಾ ಜನ ವಿರೋಧಿ ನಿರ್ಧಾರಗಳನ್ನು ಅಥವಾ ಜನರಿಗೆ ಕಂಟಕವಾಗುವಂಥ ನಿರ್ಧಾರಗಳನ್ನು, ಕಾನೂನುಗಳನ್ನು, ನಿಷೇಧಗಳನ್ನು ತರುವಂಥ ಒಂದು ಅಧ್ಯಾಯ ಈ ಗ್ರಹಣದ ಬಳಿಕ ವಿಶ್ವಾದ್ಯಂತ ಘಟಿಸುತ್ತೆ. ಅಂದರೆ ಸುಮಾರು 45 ದಿನಗಳಿರ್ಬೋದು. ಹಾಗೆ 45 ದಿನಗಳವರೆಗೂ ಇಂಥ ಒಂದು ಘಟನೆಗಳು ಜರುಗುತ್ತೆ. ಇನ್ನು ಇದು ರಾಜಕೀಯದ ವಿಚಾರ ಆಯಿತು. ಇನ್ನು ಧಾರ್ಮಿಕ ವಿಚಾರಕ್ಕೂ ಬಂದಾಗ ಅಲ್ಲಿ ಧಾರ್ಮಿಕವಾದ ಅನೇಕ ರೀತಿಯ ಪರಿವರ್ತನೆಗಳು, ಧಾರ್ಮಿಕವಾದ ಅನೇಕ ರೀತಿಯ ಕಲಹಗಳು, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಕೋಮುಗಳ ಮಧ್ಯೆ ಇವೆಲ್ಲ ಸ್ವಲ್ಪ ಅಂಥ ಸಂಘರ್ಷಗಳು ಈ ಕಾಲದಲ್ಲಿ ಹೆಚ್ಚಳ ಆಗ್ಬೋದು. ಅದು ನಿಯಂತ್ರಣದಲ್ಲಿದ್ದಂಥ ಈ ಕಾಲದಲ್ಲಿ ಅನಿಯಂತ್ರಿತ ಆಗ್ಬೋದು. ಅಥವಾ ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಕೆಲವು ಸಂಘರ್ಷಗಳು ಅದು ಹಿಂಸೆ ಅಥವಾ ಯುದ್ಧದ ರೂಪವನ್ನು ಪಡೆಯಬಹುದಾಗಿದೆ. ಹಾಗಾಗಿ ಅನೇಕ ರೀತಿಯ ಧಾರ್ಮಿಕವಾದ ವಿಚಾರಗಳು ಸಹ ಅಷ್ಟೊಂದು ಉತ್ತಮವಾದ ಪರಿಣಾಮಗಳು ಕಂಡು ಬರ್ತಾ ಇಲ್ಲ. ಇನ್ನು ಪ್ರಾಕೃತಿಕವಾಗಿ ಈ ಗ್ರಹಣದ ಬಳಿಕ ಬರುವಂಥ ಪ್ರಾಕೃತಿಕ ವಿಚಾರಕ್ಕೆ ಗಮನಿಸಿದಾಗ ಅಲ್ಲಿ ಕನ್ಯಾ ರಾಶಿಯು ಭೂತತ್ವದ ಒಂದು ರಾಶಿಯಾಗಿರುತ್ತೆ. ಭೂತತ್ವದ ರಾಶಿಯಲ್ಲಿ ಗಮನಿಸುವಂಥ ಕೇತು ಗ್ರಸ್ತ ಗ್ರಹಣಗಳ ಕಾರಣ ಭೂ ನಿವಾಸಿಗಳಿಗೆ ಭೂಮಿಯ ವಿಶೇಷವಾದ ಈ ಆಗು ಹೋಗುಗಳ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆಗುವಂಥದ್ದು. ಜೊತೆಗೆ ಕೆಲವೊಂದು ನೈಸರ್ಗಿಕ ವಿಕೋಪಗಳು, ಉದಾಹರಣೆಗೆ ಭೂಕುಸಿತ ಇರ್ಬೋದು, ಭೂಕಂಪನಗಳಿರ್ಬೋದು, ಅನಾಮತ್ತಾಗಿ ಅಲ್ಲಲ್ಲಿ ಭೂಕಂಪನಗಳಿಂದ ತೊಂದರೆಗಳಾಗೋದು. ಜೊತೆಗೆ ಭೂಕಂಪದ ಪೂರ್ವಭಾವಿಯಾಗಿ ಹೇಳುವಂಥ ಸುನಾಮಿ ಅಲೆಗಳು ಅಂತ ಹೇಳ್ತೇವೆ ನಾವು. ಒಂದು ಭೂಕಂಪ ಆದಾಗ ಅಲ್ಲಿ ಸಾಗರದಲ್ಲಿ ಆಗುವಂಥ ಭೂಕಂಪಾದಿಗಳನ್ನು ಸುನಾಮಿ ಅಲೆಗಳು ಅಂತ ಹೇಳ್ತೀವಿ. ಅಂಥ ಅಲೆಗಳು ಎದ್ದು ಅಂಥ ಒಂದು ದಿಢೀರಾಗಿ ಒಂದು ಹವಾಮಾನದಲ್ಲಿ ವ್ಯತ್ಯಾಸಗಳು ಆಗುವಂಥದ್ದು. ಜೊತೆಗೆ ದಿಢೀರಾಗಿ ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಆ ಥರ ಮಳೆ ಇದ್ದಂತೆ ಮಳೆ ಆಗುವಂಥದ್ದು. ಜೊತೆಗೆ ಆ ಒಂದು ಕೆಲವೊಂದು ಭಾಗದಲ್ಲಿ ಅತಿವೃಷ್ಟಿನೂ ಆಗ್ಬೋದಾಗಿದೆ. ಅಂದರೆ ವಿಚಿತ್ರವಾದ ವಾತಾವರಣಗಳಿಗೂ ಸಾಧ್ಯತೆ ಇದೆ ಈ ಮಾರ್ಚ್ ತಿಂಗಳ ಸಂಭವಿಸುವಂಥ ಗ್ರಹಣದಿಂದ ಪ್ರಕೃತಿಯ ಮೇಲೂ ಅಂಥ ಅಡ್ಡ ಪರಿಣಾಮಗಳು. ಜೊತೆಗೆ ಕೆಲವೊಂದು ಭಾಗದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿಗಳು ಬಂದು ಅಲ್ಲಿ ಅಥವಾ ಮರಳಿನ ಬಿರುಗಾಳಿ ಮತ್ತು ಉಷ್ಣದ ಬಿರುಗಾಳಿಗಳಿಂದಲೂ ತೊಂದರೆಗಳು ಸಂಭವಿಸುವಂತಹ ಘಟನೆಗಳು ಆಗಲಿವೆ. ಇನ್ನು ಈ ವಾಣಿಜ್ಯ, ವ್ಯಾಪಾರ, ವೃತ್ತಿ ಇತರ ಸಂಬಂಧ ಬಂದು ನೋಡಿದರೆ ಅಲ್ಲಿ ವಿಶೇಷವಾಗಿ ಬುಧನ ಕ್ಷೇತ್ರ ಕನ್ಯಾ ರಾಶಿ ಆಗಿರುತ್ತೆ. ಈ ಕನ್ಯಾ ರಾಶಿಯು ಬುಧನ ಕ್ಷೇತ್ರವು ವಾಣಿಜ್ಯ, ವ್ಯಾಪಾರ, ವಿಶೇಷವಾಗಿ ರಿಟೇಲ್ ಅಥವಾ ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೇವೆ ನಾವು. ಆ ಚಿಲ್ಲರೆ ವ್ಯಾಪಾರ, ರಿಟೇಲ್ ಕ್ಷೇತ್ರ, ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು, ಬ್ಯಾಂಕಿಂಗು ಇವೆಲ್ಲ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅಂದರೆ ಕನ್ಯಾ ರಾಶಿಗೆ ಒಂದು ಕಾರಕಕಾರಿಗಳಂಥ ಬುಧನ ಒಂದು ಅಸ್ತಿತ್ವದಲ್ಲಿ ಬರುವಂಥ ಕೆಲವು ಅಂಶಗಳು. ಜೊತೆಗೆ ಈ ಸಾಹಿತ್ಯ, ಕಥೆ, ಕವನ ಮುಂತಾದ ರಚನೆಗಳು, ಬರವಣಿಗೆ ಇತ್ಯಾದಿಗಳಿರ್ಬೋದು, ಅವೆಲ್ಲವೂ ಈ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಅಲ್ಲಿ ಆ ಬುಧನ ವ್ಯಾಪ್ತಿಯಲ್ಲಿ ಬರುವಂಥ ಇಂಥ ಹಲವಾರು ಕ್ಷೇತ್ರಗಳಿಗೆ ಹಿನ್ನಡೆ ಆಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರ ಕಡಿಮೆ ಆಗ್ಬೋದು, ಅಥವಾ ಕೃಷಿ ಉತ್ಪನ್ನ ಇತರ ರಿಟೇಲ್ ಮಾರಾಟಗಾರರಿಗೆ ಮಾರಾಟ ಕುಸಿತ ಆಗ್ಬೋದು, ಅಥವಾ ದಿಢೀರನೆ ಬೆಲೆಗಳು ಇಳಿಕೆಯಾಗಿ ಅವರಿಗೆ ನಷ್ಟಗಳು ಸಂಭವಿಸೋದು, ಅಥವಾ ಯಾವುದೇ ಕಾರಣದಿಂದ ಅಲ್ಲಿ ಅವರ ಒಂದು ಉತ್ಪನ್ನಗಳು ಅಲ್ಲಿ ಹಾಳಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಘಟನೆಗಳು ಜರಗಬಹುದು. ಕೃಷಿಕರಿಗೆ, ಪಶುಪಾಲಕರಿಗೆ ಅಂತ ಸ್ವಲ್ಪ ಅಷ್ಟೊಂದು ಉತ್ತಮ ಇಲ್ಲ. ಜೊತೆಗೆ ಈ ಪಶು ಪ್ರಾಣಿಗಳಿಗೆ ಸ್ವಲ್ಪ ಏನಾದರೂ ಒಂದು ಸಣ್ಣ ಪುಟ್ಟ ರೋಗಗಳು ಅಥವಾ ಸಾಂಕ್ರಾಮಿಕ ಕಾಯಿಲೆಗಳು ಬಂದು ಅದರಿಂದಲೂ ಅವರಿಗೆ ನಷ್ಟಗಳು ಸಂಭವಿಸೋದು ಪಶುಪಾಲಕರಿಗೆ. ಇವೆಲ್ಲ ಒಂದು ಸಾಧ್ಯತೆಗಳು ಇರ್ತವೆ. ಇನ್ನು ಈ ಭೂಮಿ ತತ್ವ ಮತ್ತು ಸ್ತ್ರೀ ತತ್ವದ ಒಂದು ಸಂಯೋಜನೆ, ಚಂದ್ರನು ಸ್ತ್ರೀ ತತ್ವದ ಸಂಯೋಜನೆ ಆಗಿರ್ತಾನೆ. ಹಾಗಾಗಿ ಆ ಸ್ತ್ರೀ ತತ್ವದ ಮೂಲಕ ಆಗುವಂಥ ಕೆಲವು ವಿಚಾರಗಳಿಗೆ ತೊಂದರೆಗಳು ಬರ್ಬೋದು. ವಿಶೇಷವಾಗಿ ಸ್ತ್ರೀ ವರ್ಗಕ್ಕೆ ಅನೇಕ ರೀತಿಯ ತೊಂದರೆಗಳು, ಕಂಟಕಗಳು ಬರ್ಬೋದು. ಆರೋಗ್ಯದಲ್ಲಿ ಬರುವಂಥ ಘಟನೆ, ಜೊತೆಗೆ ಸ್ತ್ರೀ ಮೂಲಕ ಹುಟ್ಟುವಂಥ ವಿವಾದಗಳು ಈ ಕಾಲದಲ್ಲಿ ಹೆಚ್ಚಳಾಗುತ್ತೆ. ಅದು ರಾಜಕೀಯ ಮತ್ತು ಧಾರ್ಮಿಕ ನಾಯಕರಿಗೆ ಸ್ತ್ರೀಯರ ಮೂಲಕ ಉತ್ಪನ್ನ ಆಗುವಂಥ ಕಳಂಕಗಳು ಬರುವಂಥದ್ದು. ಅದರಿಂದ ಅವರು ಏನಾದರೂ ಒಂದು ಕಾನೂನಿನ ಒಂದು ಕೊಂಡಿಗೆ ಸಿಲುಕುವಂಥದ್ದು, ಅವರ ಮೇಲೆ ಕಾನೂನು ಕ್ರಮಗಳು ಆಗುವಂಥದ್ದು, ಇವಿಷ್ಟ್ಯಾದಿ ಘಟನೆಗಳು ಆಗುವಂಥ ಸಾಧ್ಯತೆ ಗ್ರಹಣದ ಬಳಿಕ ಇರುತ್ತೆ.
ಇನ್ನು ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಇದಕ್ಕೆಲ್ಲ ಸ್ವಲ್ಪ ಈಗ ನಿಧಾನಗತಿ ಆಗ್ಬೋದು. ಇಂಥ ಒಂದು ಕ್ಷೇತ್ರಗಳು ರಿಯಲ್ ಎಸ್ಟೇಟ್ ಫೀಲ್ಡ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಹೇಳ್ತೇವೆ. ಯಾಕಂದರೆ ಭೂಮಿ ತತ್ವದ ಮೇಲೆ ಸಂಭವಿಸುವಂಥ ಗ್ರಹಣ ಆಗಿರೋದ್ರಿಂದ ಇಲ್ಲಿ ಅನೇಕ ರೀತಿಯ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು, ಭೂಮಿ ಅಥವಾ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟ ವ್ಯಾಪಾರಾದಿಗಳು ಅವೆಲ್ಲವೂ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವುದು, ನಷ್ಟಗಳನ್ನು ಅನುಭವಿಸುವಂಥದ್ದು. ಇನ್ನು ಜನಸಾಮಾನ್ಯರಿಗೆ ಅನ್ವಯ ಆಗುವಂತೆ ಗಮನಿಸಿದರೆ ಈ ಕಾಲದಲ್ಲಿ ಹಲವಾರು ವಸ್ತುಗಳು ದುಬಾರಿ ಅಂತೂ ಆಗುತ್ತೆ. ಈಗ ಪ್ರತಿ ಕ್ಷಣಕ್ಕೂ ಪ್ರತಿದಿನಕ್ಕೂ ಬೆಲೆ ಏರಿಕೆ ಅನ್ನೋದು ಅದೊಂದು ಅವಿಭಾಜ್ಯ ಅಂಗ ಅಂತ ಆಗಿದೆ. ಜನರ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಅಂದರೆ ಹೋಗಿದೆ. ಆದರೆ ಅದರ ನಡುವೆನೂ ಈ ಒಂದು ಗ್ರಹಣದ ಬಳಿಕ ಈ ವಿಶೇಷವಾಗಿ ತರಕಾರಿಗಳು, ಸೊಪ್ಪು ತರಕಾರಿಗಳು ಅಥವಾ ಬೇರೆ ಬೇರೆ ರೀತಿಯ ಖಾದ್ಯ ಪದಾರ್ಥಗಳು, ಆಹಾರ ಪದಾರ್ಥಗಳು ಮುಂತಾದ ಹಲವಾರು ಈ ದೈನಂದಿನ ಜೀವನದ ಅವಶ್ಯಕ ವಸ್ತುಗಳಿಗೆ ಬೆಲೆಗಳು ಮತ್ತೆ ದಿಢೀರಾಗಿ ಏರಿಕೆ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಇದೇ ಕಾಲದಲ್ಲಿ ಹಲವಾರು ದೇಶದಂತೆ ಇರ್ಬೋದು, ಹಲವಾರು ರಾಜ್ಯಗಳಿರ್ಬೋದು, ಜೊತೆಗೆ ವಿಶೇಷವಾಗಿ ಗ್ರಹಣವನ್ನು ಎಲ್ಲೆಲ್ಲೂ ಕಾಣಿಸುತ್ತೆ ಆ ದೇಶಗಳಲ್ಲಿ ಅನೇಕ ರೀತಿಯ ಅವಘಡಗಳು, ವಾಹನ ಅಂದರೆ ಮನುಷ್ಯ ನಿರ್ಮಿತವಾದ ಕೃತ್ಯಗಳಿಂದ ಅಂದರೆ ವಾಹನ ಅಪಘಾತ ಇರ್ಬೋದು, ಬೇರೆ ಬೇರೆ ರೀತಿಯ ಯಂತ್ರ ಉಪಕರಣ ಅಪಘಾತ ಇರ್ಬೋದು, ಕಾರ್ಖಾನೆಗಳಲ್ಲಿ ದುರಂತಾದಿಗಳಿರ್ಬೋದು, ಇವೆಲ್ಲವೂ ಹೆಚ್ಚಳವಾಗಿ ಜರುಗುವಂಥದ್ದು ಈ ಗ್ರಹಣದ ಬಳಿಕದ 45 ದಿನಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇವೆಲ್ಲವೂ ಸಾರ್ವತ್ರಿಕ ಪರಿಣಾಮದಲ್ಲಿ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮಗಳು, ವಿಶೇಷವಾಗಿ ಜನರ ಮನಸ್ಸಿನ ಮೇಲೆ, ಆಳುವವರ ಮೇಲೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಬರುತ್ತವೆ. ಜೊತೆಗೆ ಹೆಚ್ಚಿನ ಒಂದು ವಿಶ್ವದ ಜನರ ಮೇಲೆ ಈಗ ನಕಾರಾತ್ಮಕ ಭಾವನೆ, ನಕಾರಾತ್ಮಕ ಚಿಂತನೆ, ಋಣಾತ್ಮಕವಾದ ಆಲೋಚನೆಗಳು, ಜೊತೆಗೆ ಅಪರಾಧ ಕೃತ್ಯವನ್ನು ಎಸಗುವಂಥ ಒಂದು ಅಪರಾಧ ಕೃತ್ಯ ಮಾಡುವಂಥ ಕ್ರಿಮಿನಲ್ ಮೈಂಡ್ ಅಂತ ಹೇಳಿದ್ರು ಅಂತಹ ಕ್ರಿಮಿನಲ್ ಕೃತ್ಯಗಳನ್ನು ಹೆಚ್ಚಿಸುವಂಥ ಬುದ್ಧಿ, ಇವೆಲ್ಲವೂ ವಿಶ್ವಾದ್ಯಂತ ಮನುಷ್ಯರಲ್ಲಿ ಹೆಚ್ಚಳ ಆಗುವಂಥದ್ದು. ಯಾಕಂದರೆ ಕೇತುವು ಯಾಕಂದರೆ ಕುಜವತ್ ಕೇತು ಅಂತ ಹೇಳಿದ್ರೆ, ಅಂದರೆ ಕೇತುವಿನ ಪರಿಣಾಮ ಮಂಗಳನ ಹಾಗೆ ಇರುತ್ತೆ. ಶನಿವತ್ ರಾಹು ಅಂದರೆ ರಾಹುವಿನ ಪರಿಣಾಮ ಶನಿಯ ಹಾಗೆ ಇರುತ್ತೆ, ಅಥವಾ ಶನಿಗಿಂತಲೂ ಭೀಕರ ಅಂತ ಹೇಳ್ಬೋದು. ಈ ಕೇತು ಮಂಗಳನಿಂತಲೂ ಭೀಕರ. ಮಂಗಳನು ಆತನು ವೀರ ಯೋಧ, ಶೌರ್ಯ ಯುದ್ಧ, ಆದರೆ ಮುಖಾಮುಖಿಯಾಗಿ ಯುದ್ಧ ಮಾಡುವಂಥ ಒಂದು ಗ್ರಹ ಮಂಗಳಾಗಿರ್ತಾನೆ. ಆದರೆ ಕೇತು ಅನ್ನೋನು ಆತನು ಮುಖಾಮುಖಿ ಅಲ್ಲ, ತಂತ್ರಜ್ಞಾನ, ಕುಟಿಲತೆ, ಜೊತೆಗೆ ಒಳಸಂಚುಗಳನ್ನು ಮಾಡುವಂಥದ್ದು, ಜೊತೆಗೆ ವಿಶೇಷವಾದ ಈ ಸಾಂಕ್ರಾಮಿಕ ರೋಗ ಮುಂತಾದವುಗಳಿಗೆ ಕೇತು ಕಾರಕನಾಗಿರ್ತಾನೆ. ಹಾಗಾಗಿ ಆ ಕೇತುವಿನ ಗ್ರಹಣವಾಗಿರೋ ಕಾರಣ ವಿಶ್ವಾದ್ಯಂತ ಇಂತಹ ಘಟನೆಗಳು, ನಿಗೂಢತೆಗಳು, ಬೇರೆ ಬೇರೆ ರೀತಿಯ ಒಂದು ಮಾಟ ಮಂತ್ರ, ತಂತ್ರವಿದ್ಯೆ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ್ರು ಇಂತಹ ಕೃತ್ಯಗಳು ಈ ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳಾಗುತ್ತೆ. ಯಾಕಂದರೆ ಕೇತು ಅಂಥದ್ದನ್ನೆಲ್ಲ ಸಪೋರ್ಟ್ ಮಾಡುವಂಥ ಗ್ರಹ. ಈ ಗ್ರಹಣ ಕಾಲದಲ್ಲಿ ಅದೊಂದು ಕಾಲ್ಪನಿಕ ಬಿಂದು ಎಂದು ಸಹ ಈ ವೈಜ್ಞಾನಿಕರು ಹೇಳ್ತಾರೆ. ಕೆಲವರು ಕೇತು ಅನ್ನೋ ಗ್ರಹನೇ ಇಲ್ಲ ಅಂತ ಸಹ ಹೇಳ್ತಾರೆ. ಆದರೆ ಈ ಜ್ಯೋತಿಷ್ಯದಲ್ಲಿ ಅದನ್ನು ಒಂದು ಸಂಯೋಜಕ ಬಿಂದು ಎಂದು ಗುರುತಿಸಿದ್ದಾರೆ. ಅಂದರೆ ಮಾಯಾ ಮತ್ತು ಛಾಯಾ ಗ್ರಹ ಅಂತ ಹೇಳಿದ್ದಾರೆ. ಅಂದರೆ ಛಾಯೆ ಅಥವಾ ಮಾಯೆ ಅಂತ. ಅಂದರೆ ಗ್ರಹಣ ಕಾಲದಲ್ಲಿ ಅವುಗಳಿಗೆ ಪವರ್ ಜಾಸ್ತಿ ಈ ಕೇತು ಗ್ರಹಕ್ಕೆ. ಹಾಗಾಗಿ ಅವರಿಗೆ ಒಂದು ಅವರ ಸಾಮರ್ಥ್ಯವನ್ನು ಈಗ ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ಆ ಒಂದು ಕೇತುವಿನ ಪ್ರಭಾವಗಳಾದ ಇಂಥ ಒಂದು ನಕಾರಾತ್ಮಕ ಚಿಂತನೆ, ಜೊತೆಗೆ ನಾನಾ ರೀತಿಯ ಮಾಟ ಮಂತ್ರ, ತಂತ್ರ ಮುಂತಾದವುಗಳ ಒಂದು ಪ್ರಯೋಗಗಳು ಮಾಡುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ಗಳ ಒಂದು ಪ್ರಯೋಗಗಳು ಮಾಡುವಂಥದ್ದು, ಜೊತೆಗೆ ಜನರಿಗೆ ಪರಸ್ಪರನ ದ್ವೇಷ ಮಾಡುವಂಥದ್ದು, ಪರಸ್ಪರ ಮತ್ಸರ ಮಾಡುವಂಥ ಬುದ್ಧಿಗಳು ಈ ಜಗತ್ತಿನಾದ್ಯಂತ ಮನುಷ್ಯರ ಮನಸ್ಸಲ್ಲಿ ಕಂಡುಬರುತ್ತೆ. ಯಾಕಂದರೆ ಚಂದ್ರನಿಗೆ ಅಲ್ಲಿ ಕೇತುವಿನ ಗ್ರಹಣ ಸಂಬಂಧ ವಿಶೇಷವಾಗಿ ಮನುಷ್ಯರ ಮನಸ್ಸಿನ ಮೇಲೆ ಸುಮಾರು 45 ದಿನಗಳ ಕಾಲ ಈ ಒಂದು ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಇನ್ನು ಇದರಲ್ಲಿ ಒಂದು ಸಮಾಧಾನಕಾರ ವಿಷಯ ಅಂದರೆ ಭಾರತ ದೇಶಕ್ಕೆ ಈ ಗ್ರಹಣವು ಕಾಣಿಸಿದಿರೋದ್ರಿಂದ ಇಲ್ಲಿ ಸ್ವಲ್ಪ ಅದರ ಪರಿಣಾಮ ಕಡಿಮೆ ಇರ್ಬೋದು, ಅಥವಾ ಸ್ವಲ್ಪ ಕೆಲವೊಂದು ವಿಚಾರಕ್ಕೆ ನಗಣ್ಯ ಅಂತ ನೆಗ್ಲಿಜಿಬಲ್ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಯಾರು ಇದರ ಒಂದು ಗ್ರಹಣದ ಒಂದು ಅತಿರೇಕವಾದ ಚಿಂತನೆ, ಅತಿರೇಕವಾಗಿ ಭಯವನ್ನು ಪಡುವಂಥ ವ್ಯಕ್ತಿಲ್ಲ. ಪ್ರತಿಯೊಂದಕ್ಕೂ ಪರಿಹಾರ ಮಾರ್ಗ ಅನ್ನೋದಿರುತ್ತೆ. ಕೊನೆಗೆ ಗ್ರಹಣಕ್ಕೆ ಸಂಬಂಧಿತವಾದ ಪರಿಹಾರಗಳನ್ನು, ಪ್ರಾರ್ಥನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೊನೆಯ ಭಾಗದಲ್ಲಿ ಹೇಳಲಿದ್ದೇನೆ. ಇವೆಲ್ಲವೂ ಈ ಗ್ರಹಣದ ಒಂದು ಮಾರ್ಚ್ 14ರಂದು ಸಂಭವಿಸುವಂಥ ಒಂದು ಈ ಕೇತುಗ್ರಸ್ತವಾದ ಖಗ್ರಾಸ ಚಂದ್ರಗ್ರಹಣದೊಂದು ಸಾರ್ವತ್ರಿಕ ಫಲ ಗಮನಿಸ್ತಾ ಇತ್ತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ, ಯಾವ ರಾಶಿಗೆ ಒಳ್ಳೆಯದು, ಯಾವ ರಾಶಿಗೆ ಸ್ವಲ್ಪ ಉತ್ತಮ, ಮಧ್ಯಮ ಅಥವಾ ಮಿಶ್ರ ಫಲ ಇರುತ್ತೆ ನಾವು ಗಮನಿಸೋಣ. ಮೊದಲನೇದಾಗಿ ಅಲ್ಲಿ ಮೇಷರಾಶಿಗೆ ಈ ಗ್ರಹಣದಿಂದ ಸ್ವಲ್ಪ ಉತ್ತಮ ಪರಿಣಾಮನೇ ಇದೆ ಖಂಡಿತವಾಗಿ. ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯಲ್ಲಿಗೆ ಅಲ್ಲಿ ಯಾವುದೇ ರೀತಿಯ ಒಂದು ಗ್ರಹಗಳಿಂದ ಆಗುವಂಥ ಒಂದು ಕೊರತೆಗಳು, ಕುಂದುಗಳು ಇರೋದಿಲ್ಲ. ಚಂದ್ರನನ್ನು ಗಮನಿಸಿದಾಗ ಚಂದ್ರನು ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ, ಕೇತುವನ್ನು ಗಮನಿಸಿದಾಗ ಕೇತು ನಿಮ್ಮ ರಾಶಿಯಿಂದ ಒಂದು ಷಷ್ಠದಲ್ಲಿ ಇರ್ತಾನೆ. ಅಲ್ಲಿ ಕುಜನ ವಿಚಾರ ಗಮನಿಸಿದಾಗ ಆತನು ನಿಮ್ಮ ರಾಶಿಗೆ ತೃತೀಯ ಸ್ಥಾನವಾಗಿರ್ತಾನೆ. ಅದೇ ರೀತಿ ಇತರ ಗ್ರಹಗಳ ಒಂದು ಉತ್ತಮ ಪರಿಣಾಮವು ನಿಮಗೆ ಈ ಕಾಲದಲ್ಲಿ ಇರುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳು ಮೇಷರಾಶಿಗೆ ಇರೋದಿಲ್ಲ. ಮೇಷರಾಶಿಗೆ ಸ್ವಲ್ಪ ಒಳ್ಳೆಯದೇ ಆಗ್ಬೋದು. ಯಾಕಂದರೆ ಈ ಕಾಲದಲ್ಲಿ ನಿಮಗೆ ವಿಶೇಷವಾದ ಗುರುಬಲದ ಒಂದು ರಕ್ಷಣೆ ಖಂಡಿತ ಇರುತ್ತೆ. ಶನಿ ಮಹಾತ್ಮರು ಸಹ ನಿಮಗೆ ಈ ಕಾಲದಲ್ಲಿ ಪೂರಕವಾಗಿರ್ತಾರೆ. ಹಾಗಾಗಿ ಈ ಒಂದು ಚಂದ್ರಗ್ರಹಣದಿಂದ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ನಿಮಗೆ ಕೆಲವೊಂದು ರಾಜ ಲಾಭಗಳು ಆಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿ ಕಾಣ್ಬೋದು, ಅಥವಾ ಹಿಂದೆ ಶತ್ರುಗಳಾಗಿದ್ದರೂ ನಿಮಗೆ ಮಿತ್ರರಾಗುವಂಥದ್ದು, ಯಾವುದೇ ರೀತಿಯ ಕೋರ್ಟು ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಇನ್ನಿತರ ಯಾವುದೇ ವ್ಯಾಜ್ಯ, ಕಾನೂನಿನ ತೊಡಕು ಇವೆಲ್ಲಗಳಿಂದ ನಿಮಗೆ ವಿಜಯ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳು ಇವೆಲ್ಲ ಬರ್ಬೋದು.
ಇಲ್ಲಿ ಮೇಷರಾಶಿಯವರು ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ನಿಮಗೆ ಈ ತಿಂಗಳು, ಈ ಮಾರ್ಚ್ ತಿಂಗಳು ಅನ್ನೋದು ಒಂದು ರೀತಿಯ ಸೌಭಾಗ್ಯ ಅಥವಾ ಒಂದು ರೀತಿಯ ಕೊನೆಯ ಅವಕಾಶ ಅಂತ ಹೇಳ್ಬೋದು. ಅಂದರೆ ಈ ಸಂವತ್ಸರದಲ್ಲಿ ಅಲ್ಲದೆ ಮುಂದಿನ 2 ವರ್ಷಗಳವರೆಗೂ, ಯಾಕಂದರೆ ಮುಂದಿನ 2 ವರ್ಷಗಳು ನಿಮಗೆ ಆ ಸಾಡೆ ಸಾತಿಯ ಪರಿಣಾಮ ಭೀಕರ ಆಗಲಿದೆ ಮಾರ್ಚ್ ಅಂತ್ಯದ ಬಳಿಕ. ಹಾಗಾಗಿ ಈ ತಿಂಗಳಲ್ಲಿ ಸಂಭವಿಸಿದ ಈ ಗ್ರಹಣದಿಂದ ನಿಮಗೆ ಅದಕ್ಕಾಗಿ ಅಡ್ಡ ಪರಿಣಾಮಗಳು ಹೆಚ್ಚು ಬಂದಿಲ್ಲ. ಹಾಗಾಗಿ ಬರುವಂಥ ಉತ್ತಮ ಪರಿಣಾಮಗಳನ್ನು ಈ ತಿಂಗಳಲ್ಲಿ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾದ್ರೆ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇದರಿಂದ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಅಥವಾ ಮನಸ್ಸಿನ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ, ವ್ಯಾಪಾರ, ಉದ್ಯಮಕ್ಕೆಲ್ಲ ಬಹಳ ಉತ್ತಮ ಪರಿಣಾಮಗಳು ಗ್ರಹಣದಿಂದ ಬಳಕಾಗಲ್ಲ. ಅಥವಾ ಗ್ರಹಣದ ಬಳಿಕ ಸ್ವಲ್ಪ ನಿಮಗೆ ಅದೃಷ್ಟನೇ ಒಲಿಬೋದು. ಹಾಗಾಗಿ ಗ್ರಹಣದಿಂದ ಹೆಚ್ಚು ಉತ್ತಮ ಪರಿಣಾಮ ಗಳಿಸುವಂಥ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಆಗಿರುತ್ತೆ. ನೀವು ಹೆಚ್ಚೇನು ಆತಂಕ ಭಯಪಡಬೇಕಾಗಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಪ್ರಾರ್ಥನೆ, ಸ್ತೋತ್ರ ಮಂತ್ರಗಳನ್ನು ಗ್ರಹಣದ ದಿನದಂದು ಅಥವಾ 13 ರಾತ್ರಿ ಅಥವಾ 14ರಂದು ಹಗಲೊತ್ತಲ್ಲಿ ಇದನ್ನು ನೀವು ಪಠನೆ ಮಾಡ್ಬೋದು. ಆಸಕ್ತಿ ಇದ್ದವರು ಇದನ್ನು ಪಠನೆ ಮಾಡ್ಬೋದಾಗಿದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ, ನಿಮ್ಮ ರಾಶಿಗೆ ಸ್ವಲ್ಪ ಮಿಶ್ರ ಫಲ ಅಂತ ಬರುತ್ತೆ. ಅಂದರೆ ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದಾಗಿದೆ. ತುಂಬ ಅಡ್ಡ ಪರಿಣಾಮ ಅಂತ ನಿಮಗೆ ಬರೋದಿಲ್ಲ. ನಿಮ್ಮ ರಾಶಿಯಿಂದ 5ನೇ ಮನೆ ಪಂಚಮದಲ್ಲಿ ಜರುಗುವಂಥದ್ದು. ಅಲ್ಲಿ ಚಂದ್ರ ಮತ್ತು ಕೇತು ನಿಮ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿ ಇರ್ತಾರೆ. ಈ ಕಾಲದಲ್ಲಿ ರವಿ ಮತ್ತು ರಾಹುಗಳು ನಿಮಗೆ ವಿಶೇಷವಾಗಿ ಲಾಭದಲ್ಲಿ ಇದ್ದಾರೆ. ಹಾಗಾಗಿ ಅಲ್ಲಿ ನಿಮಗೆ ಒಂದರಿಂದ ಆದ ನಷ್ಟವು ಇನ್ನೊಂದರಿಂದ ಕಾಂಪನ್ಸೇಟ್ ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ಸಾಂಕೇತಿಕವಾದ ಏರುಪೇರುಗಳಾಗ್ಬೋದು. ಇದೇ ಕಾಲದಲ್ಲಿ ನಿಮಗೆ ಸೂರ್ಯ ಮತ್ತು ರಾಹುಗಳು ನಿಮಗೆ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ಹೆಚ್ಚಿನ ನಮಗೆ ಅಡೆತಡೆಗಳು ಬರೋದಿಲ್ಲ. ಸಣ್ಣ ಪುಟ್ಟ ಈ ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮಗಳು, ಕೆಲವೊಮ್ಮೆ ಸಣ್ಣ ಪುಟ್ಟ ಕಲಹಗಳು, ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಕಲಹಗಳು, ನಿಮಗಿಂತ ಯಾರು ಜೂನಿಯರ್ ಇರ್ತಾರೆ, ಕಿರಿಯರ್ ಇರ್ತಾರೆ, ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮನೆಯಲ್ಲಿ ಇದ್ದರೆ ನಿಮ್ಮ ಮನೆಯ ಮಕ್ಕಳಿರ್ಬೋದು, ಮನೆಯ ನಿಮ್ಮ ಸಹೋದರರು ಇರ್ಬೋದು. ಹಾಗಾಗಿ ಕಿರಿಯ ಸದಸ್ಯರ ಜೊತೆಗೆ ಸ್ವಲ್ಪ ಮಾತಿನ ಭಿನ್ನಾಭಿಪ್ರಾಯಗಳು, ಅದಕ್ಕೆ ಕಿರಿಯರಲ್ಲಿ ಅಭಿಪ್ರಾಯ ಭೇದಗಳು ಬರೋದು. ನಿಮ್ಮ ಮಾತನ್ನು ಅವರು ವಿರೋಧಿಸ್ತಾರೆ ಅಥವಾ ಅವರ ಮಾತನ್ನು ನೀವು ಮನಸ್ಸಿಗೆ ಸ್ವಲ್ಪ ತೆಗೆದುಕೊಂಡು ನೆಗೆಟಿವ್ ಆಗಿ ತೆಗೆದುಕೊಳ್ತಾರೆ. ಇಂಥ ಒಂದು ಘಟನೆಗಳು ಆಗೋದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅಪವಾದಗಳು ಬರ್ತವೆ. ಅಂದರೆ ನೀವು ಮಾಡದೇ ಇದ್ದಂತಹ ಕೆಲಸಕ್ಕೆ ನಿಮ್ಮ ಮೇಲೆ ಆರೋಪ ಬರೋದು, ನೀವು ತಪ್ಪು ಮಾಡದೇ ಇದ್ದರೂ ಆ ತಪ್ಪು ನಿಮ್ಮ ಮೇಲೆ ಹೊರಿಸುವಂಥದ್ದು ಇತ್ಯಾದಿಗಳು. ಜೊತೆಗೆ ಈ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ವಿಳಂಬ ಆಗ್ಬೋದು. ಅಂದರೆ ಅವೆಲ್ಲ ನಿರಾಕರಣೆ ಅಂತ ಆಗೋದಿಲ್ಲ. ಈಗ ಬೇಗ ಆಗಬೇಕಾದ ಕೆಲಸಕ್ಕೆ ಸ್ವಲ್ಪ ನಿಧಾನಗತಿ ಆಗ್ಬೋದು. ಅದರ ಹೊರತು ನಿಮ್ಮ ಹಣಕಾಸು, ಆರೋಗ್ಯ, ಉದ್ಯಮ, ವೃತ್ತಿ, ಉದ್ಯೋಗಕ್ಕೆ ಯಾವುದೂ ಅಡೆತಡೆಗಳು ಈ ಗ್ರಹಣದಿಂದ ಬರೋದಿಲ್ಲ. ವೈಯಕ್ತಿಕ ಜೀವನದಲ್ಲಿ ಇಂಥ ಒಂದು ಸಣ್ಣ ಪುಟ್ಟ ವಾಗ್ವಾದ, ಸಣ್ಣ ಪುಟ್ಟ ಕಲಹ, ಕಿರಿಯರ ಜೊತೆಗೆ ಏನಾದರೂ ಮನಸ್ತಾಪ, ಭೇದಗಳು ಬರ್ಬೋದಾಗಿದೆ. ಅದರ ಹೊರತು ನಿಮ್ಮ ಒಂದು ಹೆಚ್ಚಿನ ಕ್ಷೇತ್ರಗಳ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಈ ಗ್ರಹಣದಿಂದ ಬರೋದಿಲ್ಲ. ಹೆಚ್ಚೇನು ಆತಂಕ ನೀವು ಪಡುವಂಥದ್ದಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಪ್ರಾರ್ಥನೆ, ಶ್ಲೋಕ ಇತ್ಯಾದಿಗಳನ್ನು ನೀವು ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೂ ಈ ಒಂದು ಗ್ರಹಣದಿಂದ ಹೆಚ್ಚಿನ ಅಡ್ಡ ಪರಿಣಾಮ ಅಂತಿಲ್ಲ. ಅಂದರೆ ತುಂಬ ಒಂದು ಗಂಭೀರವಾಗಿ ನೀವು ಚಿಂತಿಸಬೇಕಾದ ಅಡ್ಡ ಪರಿಣಾಮ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮ್ಮ ಒಂದು ಕಾರ್ಯಕ್ಷೇತ್ರದ ಮೇಲೆ ಆಗ್ಬೋದಾಗಿದೆ. ವಿಶೇಷವಾಗಿ ಮಾತಿನ ಕಲಹಗಳು ಬರ್ಬೋದು. ಅದು ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ತಂದೆ, ತಾಯಿ, ಅತ್ತೆ, ಮಾವ ಅಥವಾ ಹಿರಿಯ ವ್ಯಕ್ತಿಗಳು ಯಾರು ಇರ್ಬೋದು, ಅಂದರೆ ಅವ್ರ ಜೊತೆಗೆ ಮಾತಿನ ಕಲಹ ಬರುತ್ತೆ. ವಿಶೇಷವಾಗಿ ನಿಮ್ಮ ರಿಲೇಟಿವ್ಗಳು, ಬಂಧುಗಳ ಜೊತೆಗೆ ಏನಾದರೂ ಒಂದು ಭೂಮಿಗೆ ಸಂಬಂಧಪಟ್ಟು, ಹಣಕ್ಕೆ ಸಂಬಂಧಪಟ್ಟು ಅಥವಾ ಯಾವುದೇ ರೀತಿಯ ಒಂದು ಸಮಾರಂಭಗಳ ಒಂದು ವಿಚಾರವಾಗಿನೋ ಇಂಥ ಒಂದು ಯಾವುದೇ ಒಂದು ಕಾರಣ ಹಿಡ್ಕೊಂಡು ಅವರ ಜೊತೆಗೆ ಭಿನ್ನಾಭಿಪ್ರಾಯ ಕಲಹಗಳು ಬರ್ಬೋದಾಗಿದೆ. ಅದೇ ರೀತಿ ಈ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಮಾತಿನ ವಿವಾದಗಳು ಬರ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಾಗ್ವಿವಾದಗಳು ಬರ್ಬೋದಾಗಿದೆ. ಅಥವಾ ನೀವು ಯಾರಿಗೂ ಸಾಲ ಕೊಟ್ಟಿರ್ತೀರ, ಅವರು ಸಾಲವನ್ನು ಮಾಡಿ ಕೊಡದೇ ಅವರ ಜೊತೆಗೆ ಜಗಳಾಡ್ತೀರ, ಅಥವಾ ನೀವು ಸಾಲ ಪಡ್ಕೊಂಡಿರ್ತೀರ, ನೀವು ಪಡೆದ ಸಾಲವನ್ನು ಸಾಲಗಾರರು ಬಂದಿಗೆ ವಸೂಲಿ ಮಾಡಲಿಕ್ಕೆ ಬಂದು ಆವಾಗ ಅದರ ಸಂಬಂಧವಾಗಿ ಸ್ವಲ್ಪ ಕಲಹಗಳು ಆಗ್ಬೋದು. ಇಂಥ ಒಂದು ಕಲಹಗಳು ಆಗ್ಬೋದೇ ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮ ಅಥವಾ ಗಂಭೀರವಾದ ಒಂದು ಕಂಟಕಾದಿಗಳು ನಿಮಗೇನು ಇರೋದಿಲ್ಲ. ಈ ಕಾಲದಲ್ಲಿ ನಿಮಗೆ ಅಂದರೆ ಅದೃಷ್ಟದಾಯಕ ಅಂದರೆ ರವಿ ಮತ್ತು ರಾಹು ಇಬ್ಬರು ನಿಮಗೆ ಪೂರಕವಾಗಿರ್ತಾರೆ. ಅಂದರೆ ರಾಹು ನಿಮಗೆ ಕೇತು ಮತ್ತು ಚಂದ್ರನಿಂದ ಆಗುವಂಥ ಅಡ್ಡ ಪರಿಣಾಮ ರವಿ ಮತ್ತು ರಾಹುಗಳು ತಡೀತಾರೆ, ಅಥವಾ ಅದರ ಬದಲಾಗಿ ನಿಮಗೆ ಸ್ವಲ್ಪ ಒಳ್ಳೆಯ ಪರಿಣಾಮನೇ ರವಿ ಮತ್ತು ರಾಹುಗಳು ಕೊಡ್ತಾರೆ. ಹಾಗಾಗಿ ನಿಮ್ಮ ವೃತ್ತಿ, ಉದ್ಯೋಗ, ಹಣಕಾಸು, ಆರೋಗ್ಯ ಇದರ ಮೇಲೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಬರೋದಿಲ್ಲ. ವೈಯಕ್ತಿಕವಾದ ಸ್ವಲ್ಪ ಕಲಹಗಳು, ಮಾತಿನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಜೊತೆಗೆ ಈ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಎಚ್ಚರಿಕೆಯಿಂದ ನೀವು ವರ್ತನೆ ಮಾಡಬೇಕಾಗಿದೆ. ಅಲ್ಲಿ ನಿಮ್ಮ ಮೇಲೆ ಏನೋ ದಂಡನೆಗಳು ಇತ್ಯಾದಿಗಳು ಬರ್ಬೋದಾಗಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಗ್ರಹಣದಿಂದ ಹೆಚ್ಚಿನ ಅಡ್ಡ ಪರಿಣಾಮ ಇರೋದಿಲ್ಲ. ಅವರು ವಿಶೇಷವಾಗಿ ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನೆ, ಶ್ಲೋಕನ ಮಂತ್ರವನ್ನು ಹೇಳ್ಬೋದಾಗಿದೆ ಮಿಥುನದವರು. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಗ್ರಹಣದಿಂದ ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮೇಷರಾಶಿಯ ಬಳಿಕ ಗ್ರಹಣದಿಂದ ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾದ ರಾಶಿಗಳಲ್ಲಿ ಕಟಕ ರಾಶಿ ಸೇರುತ್ತೆ. ಅಲ್ಲಿ ಕಟಕ ರಾಶಿಗೆ ರಾಶಿಯಾಧಿಪತಿ ಚಂದ್ರನೇ ಆಗಿದ್ದಾನೆ. ಈಗ ಚಂದ್ರನಿಗೆ ಗ್ರಹಣ ಸಂಭವಿಸುತ್ತೆ. ಆದರೆ ಇಲ್ಲಿ ವಿಶೇಷವಾಗಿ ರಾಶಿಯಿಂದ ಗಮನಿಸುವಾಗ ನಿಮ್ಮ ರಾಶಿಗೆ ಈಗ ಚಂದ್ರನು ತೃತೀಯಸ್ಥನಾಗಿಯೂ ಕೇತು ತೃತೀಯಸ್ಥನಾಗಿರುವ ಕಾರಣ ನಿಮ್ಮ ರಾಶಿಗೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಈ ಕಾಲದಲ್ಲಿ ನಿಮಗೆ ಹಣಕಾಸಿನ ಲಾಭ ಹೆಚ್ಚಾಗುತ್ತೆ,
ಉದ್ಯೋಗ ವ್ಯಾಪಾರದಲ್ಲಿ ಉನ್ನತಿ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಿದ್ರೆ ಅದು ಈಗ ಅಂತ್ಯವಾಗುತ್ತೆ. ದೀರ್ಘಕಾಲದಿಂದ ಬರಬೇಕಾದ ಹಣ ಎಲ್ಲ ಬರುತ್ತೆ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು. ಉದಾಹರಣೆಗೆ ನೀರಿನಿಂದ ಮತ್ತು ಗಾಳಿಯಿಂದ. ನೀರಂದರೆ ಏನಾದ್ರು ಈ ಕೆಲವರಿಗೆ ಶೀತ ಮತ್ತು ಉಷ್ಣತೆ ವ್ಯತ್ಯಾಸದಿಂದ ಆಗೋದಿಲ್ಲ. ಅಂತಾಗಿ ಶೀತದ ನೀರಿನಿಂದ ಅಥವಾ ಏನಾದರೂ ಒಂದು ಕೋಲ್ಡನ್ನು ಅದು ಕುಡಿದಾಗ ಹಾಗೆ ಏನಾದರೂ ನೀರಿನ ಮೂಲಕ ಏನಾದರೂ ಆರೋಗ್ಯದ ಮೇಲೆ ಏರುಪೇರಾಗುತ್ತದೆ. ಇನ್ನು ಕೆಲವರಿಗೆ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದ ಮೇಲೆ ಏರುಪೇರಾಗ್ಬೋದು. ಅದರ ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳಿಲ್ಲ. ವಿಶೇಷವಾಗಿ ನಿಮಗೆ ಆರ್ಥಿಕವಾಗಿ ತುಂಬ ಲಾಭ ಆಗುತ್ತೆ, ಹಣಕಾಸಿನ ಲಾಭ ಹೆಚ್ಚಳಾಗುತ್ತೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿನೂ ಪ್ರಮೋಷನ್ಗಳು ಸಿಗ್ಬೋದು. ವಿದೇಶಕ್ಕೆ ಹೋಗುವಂಥ ಒಂದು ಅಪೇಕ್ಷೆಯುಳ್ಳವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಬರ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮವಾದ ಫಲ ಇದೆ. ಹಣಕಾಸಿನ ಲಾಭ ನಿಮಗೆ ಆಕಸ್ಮಿಕವಾಗಿ ಆಗ್ಬೋದು. ಶುಭ ಕಾರ್ಯಗಳನ್ನು ಫಿಕ್ಸ್ ಮಾಡಲಿಕ್ಕೆ ಈಗ ಅವಕಾಶಗಳು ಬರ್ಬೋದು. ಜೊತೆಗೆ ಕಟಕ ರಾಶಿಯವರು ಇನ್ನೊಂದು ವಿಚಾರ ಗಮನಿಸಬೇಕಂದ್ರೆ ನಿಮಗೆ ಇದೇ ಕಾಲದಲ್ಲಿ ಗುರುಬಲದ ಒಂದು ರಕ್ಷಣೆ ಇರುತ್ತೆ. ಇದರ ಜೊತೆಗೆ ನಿಮಗೆ ಈ ಕಾಲದಲ್ಲಿ ಚಂದ್ರ ಮತ್ತು ಕೇತುಗಳು ಸಹ ಯಾವುದೇ ವಿರುದ್ಧವಾದ ಸ್ಥಾನದಲ್ಲಿ ಇರೋದಿಲ್ಲ. ಹಾಗಾಗಿ ಅನೇಕ ರೀತಿಯ ಒಂದು ಉತ್ತಮ ಪರಿಣಾಮಗಳೇ ಆಗ್ಬೋದು, ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಸಣ್ಣ ಪುಟ್ಟ ಅನಾರೋಗ್ಯದ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ವಹಿಸಿದರೆ ಹೆಚ್ಚೇನು ಆತಂಕ ಪಡಬೇಕಾಗಲ್ಲ ಕಟಕ ರಾಶಿಯವರು. ಕೊನೆಗೆ ಹೇಳ್ಬೋದಾದ ಸ್ತೋತ್ರ ಮಂತ್ರಗಳನ್ನು ನೀವು ಸಹ ಅನುಸರಿಸಬಹುದು. ಮುಂದೆ ಸಿಂಹರಾಶಿಗೆ ಈ ಒಂದು ಗ್ರಹಣದ ನೇರ ಪರಿಣಾಮ ನಿಮ್ಮ ಮೇಲೆ ಖಂಡಿತ ಇರುತ್ತೆ. ಯಾಕಂದರೆ ನಿಮ್ಮ ಪಕ್ಕದ ರಾಶಿಯಲ್ಲಿ ಅಂದರೆ ನಿಮ್ಮ ಪಕ್ಕದ ರಾಶಿ ಅಂದರೆ ಕನ್ಯಾ ರಾಶಿಯಲ್ಲಿ ಜರುಗುತ್ತೆ. ಸಿಂಹರಾಶಿಯ ಒಂದು ಪಕ್ಕದ ರಾಶಿ ಕನ್ಯಾ ರಾಶಿಯಲ್ಲಿ ಜರುಗುವಂತಹ ಗ್ರಹಣ. ಜೊತೆಗೆ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಚಂದ್ರ ಮತ್ತು ಕೇತುಗಳು ಇದ್ದರೆ ಈ ಗ್ರಹಣಕ್ಕೆ ಪ್ರಮುಖವಾದ ಕಾರಣಕರಾಗುವಂಥ ಚಂದ್ರ ಮತ್ತು ಕೇತುಗಳು ಧನಸ್ಥಾನದಲ್ಲಿ ಇರುವ ಕಾರಣ ಆ ಸ್ಥಾನವು ನಿಮಗೆ ಸ್ವಲ್ಪ ಕಷ್ಟಗಳ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಹೆಜ್ಜೆಬೇಕು. ಹಣಕಾಸಿನ ಕಷ್ಟಗಳಾಗ್ಬೋದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ನಿಮಗೆ ದಿಢೀರಾಗಿ ಲಾಭದ ಬದಲು ನಷ್ಟ ಆಗ್ಬೋದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅಥವಾ ಇತರರ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಬೋದು. ಮೋಸ ವಂಚನೆಗೆ ನೀವು ಗುರಿ ಆಗ್ಬೋದು. ಈಗ ನೋಡ್ತೇವೆ ಪ್ರತಿದಿನವೂ ನಾವು ಸೈಬರ್ ಕ್ರೈಮ್ ಅಥವಾ ಸೈಬರ್ ವಂಚನೆಗಳು ಅಥವಾ ಈ ಬೇರೆ ಜಾಲತಾಣಗಳಲ್ಲಿ ಆಮಿಷಗಳನ್ನು ಒಡ್ಡಿ ವಂಚನೆಗೆ ಸಾವಿರ ದಾರಿಯನ್ನು ಹುಡುಕಿದ್ದಾರೆ. ಅಂಥ ಒಂದು ಯಾವುದೇ ರೀತಿಯ ವಂಚನೆಗೆ ಮೋಸಕ್ಕೆ ನೀವು ಬಲಿಯಾಗ್ಬೋದು. ಹಾಗಾಗಿ ಕೇತು ಇಂಥ ಒಂದು ಕಾರಕರಾಗಿದೆ. ಕೇತು ಇಂಥ ಒಂದು ಮೋಸಕ್ಕೆ, ವಂಚನೆಗೆ, ಆಮಿಷಗಳಿಗೆ ಅಥವಾ ಸಂಚುಗಳಿಗೆ, ಒಳ ಸಂಚುಗಳಿಗೆ ಕೇತುವು ಕಾರಕನಾಗಿದ್ದಾನೆ. ಇದು ಸಂಭವಿಸುವಂಥ ಕೇತು ಗ್ರಹಣ. ಹಾಗಾಗಿ ಇಲ್ಲಿ ನೀವು ಅಂತಹ ಒಂದು ಕಷ್ಟಗಳಿಗೆ ಗುರಿ ಆಗ್ಬೋದು, ಅಥವಾ ಅಂಥವ್ರು ಯಾವುದೇ ಒಂದು ಆಕಸ್ಮಿಕವಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಈಗಾಗಲೇ ಇದ್ದಂಥ ಅನಾರೋಗ್ಯ, ಉದಾಹರಣೆಗೆ BP ನೋವು, ಶುಗರು, ಬ್ಯಾಕ್ ಪೇನು, ಜಾಯಿಂಟ್ ಪೇನು ಇದ್ದವರಿಗೆ ಇದು ಗ್ರಹಣದ ಬಳಿಕ ಅವೆಲ್ಲ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಅಥವಾ ಕೆಲವರಿಗೆ ಅನಿರೀಕ್ಷಿತವಾಗಿ ಆಹಾರದಿಂದ, ನೀರಿನಿಂದ ಏನಾದರೂ ವ್ಯತ್ಯಾಸಗಳಾಗಿ ದಿಢೀರಾಗಿ ಅನಾರೋಗ್ಯಗಳು ಸಹ ಬರ್ಬೋದಾಗಿದೆ. ಇನ್ನು ಕೆಲವರಿಗೆ ಈ ಅಂಗಾಂಗಗಳು ಅಂದರೆ ಲಿವರ್, ಕಿಡ್ನಿ ಅಂತೆಲ್ಲ ಹೇಳ್ತೇವೆ, ಅಂತ ಲಿವರ್, ಕಿಡ್ನಿ, ಹಾರ್ಟ್ ಅಂತೆಲ್ಲ ಹೇಳ್ತೇವೆ, ಅಂಥದ್ದೆಲ್ಲ ಸಮಸ್ಯೆಗಳು ಸಹ ಕೆಲವರಿಗೆ ತೊಲೆದೋರ್ಬೋದಾಗಿದೆ. ಹಾಗಾಗಿ ಸೂಕ್ತವಾದ ಆರೋಗ್ಯದ ರಕ್ಷಣೆ ಅಥವಾ ಹೆಚ್ಚಾಗಿ ಏನಾದರೂ ನಿಮಗೆ ಅನಾರೋಗ್ಯಗಳು ಕಂಡು ಬಂದರೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಚಿಕಿತ್ಸೆಯನ್ನು ಖಂಡಿತ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ನಿಮ್ಮ ಹಣದ ಮೇಲೂ, ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ ಪರಿಣಾಮ, ಅಂದರೆ ತನು ಮನ ಧನದ ಮೇಲೂ ಈ ಗ್ರಹಣದಿಂದ ಅಡ್ಡ ಪರಿಣಾಮ ಸಿಂಹರಾಶಿಯವರ ಮೇಲೆ ಆಗ್ಬೋದಾಗಿದೆ. ಹಾಗೆ ನೀವು ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಗಮನಿಸಬೇಕು. ಜೊತೆಗೆ ಗ್ರಹಣದ ದಿನದಂದು ಅಂದರೆ 13ರ ರಾತ್ರಿನೂ ಇರ್ಬೋದು ಅಥವಾ 14ರಂದು ಹಗಲು ಹೊತ್ತು ಇರ್ಬೋದು, ನೀವು ಯಾವುದಾದ್ರೂ ಈ ದೇವತಾ ಶ್ಲೋಕವನ್ನು, ಮಂತ್ರವನ್ನು ಕೊನೆಗೆ ಹೇಳ್ತೇನೆ ಅಂಥ ಸರಳವಾದ ಯಾವುದೇ ಉಪಾಯಗಳನ್ನು ನೀವು ಭಕ್ತಿ ಮಾರ್ಗವನ್ನು ಅನುಸರಿಸಬಹುದಾಗಿದೆ ಈ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಜನ್ಮಿಸುವಂಥ ಗ್ರಹಣ. ಹಾಗಾಗಿ ಇದರ ನೇರ ಪರಿಣಾಮ ನಿಮಗೆ ಖಂಡಿತ ಇದ್ದೇ ಇರುತ್ತೆ. ಯಾವ ರೀತಿ ಸಿಂಹರಾಶಿಗೆ ನೇರ ಪರಿಣಾಮ ಇರಂತ ಹೇಳಿದೆನೋ ಈ ಕನ್ಯಾ ರಾಶಿಯ ಮೇಲೂ ನೇರವಾದ ಪರಿಣಾಮ ನಿಮ್ಮ ಮೇಲೆ ಇರುತ್ತೆ. ಅಲ್ಲಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ, ಹಣದ ಮೇಲೂ ಅಂದರೆ ತನು ಮನ ಧನದ ಮೇಲೂ ಸಹ ಅಡ್ಡ ಪರಿಣಾಮ ಬರ್ಬೋದು. ಆರೋಗ್ಯದಲ್ಲಿ ನಿಮಗೆ ದಿಢೀರಾಗಿ ಏರುಪೇರಾಗುವಂಥದ್ದು ಅಥವಾ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ನಾನು ಹೇಳ್ತೇನೆ. ಈಗ ಕೆಲವೊಬ್ಬರಿಗೆ BP, ಶುಗರ್ ಅಥವಾ ಇನ್ನಿತರ ಯಾವುದೇ ಈ ಪೂರ್ವಾರ್ಜಿತವಾದ ಕಾಯಿಲೆಗಳು ಇರ್ತವೆ. ಅಂಥವರಿಗೆ ಈ ಒಂದು ಗ್ರಹಣದ ಬಳಿಕ ಆ ಕಾಯಿಲೆಗಳು ತೊಂದರೆ ಹೆಚ್ಚಳಾಗ್ಬೋದು, ಕಂಟ್ರೋಲ್ ತಪ್ಪಬೋದು, ಅಥವಾ ಶುಗರ್ ಹೆಚ್ಚಳಾಗೋದು, BP ಹೆಚ್ಚಳಾಗೋದು, ಇವೆಲ್ಲ ಅನಿಯಂತ್ರಣಕ್ಕೆ ಒಳಗೆ ಬರ್ಬೋದು. ಜೊತೆಗೆ ಇನ್ನು ಆರೋಗ್ಯವಂತರಿಗೂ ಹಾಗೆ ಯಾವುದೇ ರೀತಿಯ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಬಳಿಕ ಆರೋಗ್ಯ ತಪ್ಪುದಾಗಲಿ ಅಥವಾ ಆಹಾರದಿಂದ, ನೀರಿನಿಂದ ಏನಾದರೂ ವ್ಯತ್ಯಾಸಗಳು ಆಗುವಂಥದ್ದಾಗಲಿ ಅಥವಾ ಆಗಿನ ಹವಾಮಾನದಿಂದ, ಉದಾಹರಣೆಗೆ ಆ ಕಾಲದಲ್ಲಿ ವಿಶೇಷವಾಗಿ ಬಿಸಿಲು ಇರುತ್ತೆ, ಕೆಲವೊಂದು ಭಾಗದಲ್ಲಿ ಚಳಿನಿರುತ್ತೆ. ಚಳಿ ಇರುವಂಥ ಭಾಗದಲ್ಲಿ ಚಳಿಯ ಪ್ರಭಾವದಿಂದ, ಬಿಸಿಲಿರುವಂಥ ಭಾಗದಲ್ಲಿ ಬಿಸಿಲಿನಿಂದ ಕೆಲವರಿಗೆ ತೊಂದರೆಗಳು ಆಗುವಂಥದ್ದು. ಈ ರೀತಿ ಯಾವುದೇ ಒಂದು ವ್ಯತ್ಯಾಸಗಳು ನಿಮಗೆ ಆವಾಗ ಹೆಚ್ಚಿನ ಒಂದು ಆರೋಗ್ಯದ ಸೂಕ್ಷ್ಮತೆಯನ್ನು ಮಾಡುತ್ತೆ. ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಖಂಡಿತ ಕನ್ಯಾ ರಾಶಿಯವರಿಗೆ ಮನಸ್ಸಲ್ಲಿ ಚಿಂತೆ ಹೆಚ್ಚಳಾಗುತ್ತೆ, ಭಯ, ಆತಂಕ ಹೆಚ್ಚಳಾಗ್ಬೋದು. ಇನ್ನು ಕೆಲವರಿಗೆ ನಿದ್ರೆ ಕಡಿಮೆ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಮಾತಿನ ಚಕಮಕಿ, ವಾಗ್ವಾದ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಾಗ್ವಾದಗಳು, ಕಲಹಗಳು ಹೆಚ್ಚಳಾಗುವಂಥದ್ದು. ಮನಸ್ಸಲ್ಲಿ ಉದ್ವೇಗ ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಉದ್ವೇಗ ಅಂದರೆ ಸಿಟ್ಟು, ಆತಂಕಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಮನೋನಿಯಂತ್ರಣ ಬೇಕು, ಆರೋಗ್ಯ ನಿಯಂತ್ರಣ ಬೇಕು. ಜೊತೆಗೆ ಧನ ಅಂದರೆ ಹಣದ ನಿಯಂತ್ರಣ ಸಹ ಮಾಡಬೇಕು. ಹಣಕಾಸು ಹಾಗೆ ಖರ್ಚು ಜಾಸ್ತಿ ಆಗುತ್ತೆ. ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚು, ಆಸ್ಪತ್ರೆ, ಯಂತ್ರ ಉಪಕರಣ ರಿಪೇರಿ, ಇಂತಹ ನಾನಾ ರೀತಿಯ ಖರ್ಚುಗಳು ಬರ್ಬೋದಾಗಿದೆ.
ಹಾಗಾಗಿ ಈ ಕಾಲದಲ್ಲಿ ಇದಲ್ಲದೆ ನಿಮಗೆ ಶತ್ರು ಪೀಡೆ ಸಹ ವ್ಯಕ್ತ ಆಗುತ್ತೆ. ಗುಪ್ತ ಶತ್ರುಗಳ ಪೀಡೆ ಅಥವಾ ವ್ಯಕ್ತ ರೂಪದ ಶತ್ರುಗಳ ಪೀಡೆ ಹೆಚ್ಚಳ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ವಿಳಂಬಗಳು, ವಿಘ್ನಗಳು ಈ ಗ್ರಹಣದ ಬಳಿಕ ಬರ್ಬೋದಾಗಿದೆ. ಹಾಗಾಗಿ 45 ದಿನಗಳ ಈ ಗ್ರಹಣದ ಪರಿಣಾಮ ಇದ್ದಿರುತ್ತೆ. ನೇರವಾಗಿ ನಿಮ್ಮ ರಾಶಿಯಲ್ಲಿ ಆಗುವಂಥ ಗ್ರಹಣದ ಕಾರಣವಾಗಿ ನೀವು ಕನ್ಯಾ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಗ್ರಹಣಕ್ಕೆ ಸಂಬಂಧಿಸಿದ ಸೂಕ್ತವಾದ ಶ್ಲೋಕ, ಪ್ರಾರ್ಥನೆ, ಸ್ತುತಿಗಳನ್ನು ಹೇಳಬಹುದಾಗಿದೆ. ಮುಂದೆ ತುಲಾರಾಶಿಗೆ ಈ ಗ್ರಹಣದ ಪರಿಣಾಮ ಅಷ್ಟೇನು ಉತ್ತಮವಾಗಿ ಬರೋದಿಲ್ಲ. ನಿಮ್ಮ ರಾಶಿಗೆ ಸ್ವಲ್ಪ ಮಿಶ್ರ ಫಲ ಎಂದು ಕಂಡುಬರುತ್ತೆ. ನಿಮ್ಮ ರಾಶಿಯ ಪಕ್ಕದ ರಾಶಿಯಲ್ಲೇ ಈ ಗ್ರಹಣ ಜರುಗಿಸ್ತೇನೆ ನಷ್ಟ ಭಾವದಲ್ಲಿ ಚಂದ್ರ ಮತ್ತು ಕೇತುಗಳಿರುವ ಕಾರಣ ಹಣಕಾಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ. ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ 12ನೇ ಮನೆ ಅಥವಾ ನಷ್ಟದ ವ್ಯಯಸ್ಥಾನ ಅಂತ ಹೇಳ್ತೇವೆ. ವ್ಯಯಸ್ಥಾನದಲ್ಲಿ ಈ ಗ್ರಹಣಗಳು ಸಂಭವಿಸುವ ಕಾರಣ ನಿಮಗೆ ಹಣಕಾಸಿನ ಆಕಸ್ಮಿಕ ಕಷ್ಟ ನಷ್ಟಗಳಾಗ್ಬೋದು. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅವರ ಉದ್ಯಮದಲ್ಲಿ ಯಾವುದೇ ಒಂದು ಕಾರಣ, ಉದಾಹರಣೆಗೆ ಆ ಕಾಲದಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಕುಸಿಬೋದು, ಅಥವಾ ಆ ಕಾಲದಲ್ಲಿ ಯಾವುದೇ ನಿಮ್ಮ ಉತ್ಪನ್ನಗಳು ಹಾಳಾಗುವಂಥದ್ದು, ಅಥವಾ ಯಾವುದೇ ಕಾರಣದಿಂದ ನಿಮ್ಗೆ ಇನ್ನಿತರರಿಂದ ಬೇರೆ ರೀತಿಯ ಒಂದು ಮೋಸದ ವಂಚನೆ ಮೂಲಕ ನೀವು ಆ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದು. ಈ ರೀತಿ ಆ ಕಾರಣ ಯಾವುದೇ ಇರ್ಬೋದು, ಯಾವುದೇ ಕಾರಣದಿಂದ ನಿಮ್ಗೆ ಆಕಸ್ಮಿಕ ಕಷ್ಟ ನಷ್ಟಗಳಾಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ ಸ್ವಲ್ಪ ಹಿನ್ನಡೆ ಅಂದರೆ ಸ್ಲೋನೆಸ್ ಆಗುವಂಥದ್ದು. ಹೀಗೆ ಬರಬೇಕಾದ ಹಣ ನಿಧಾನ ಆಗಿ ನೀವು ಕೊಡಬೇಕಾದ ಹಣಕ್ಕೆ ಅವರು ಬೇಗನೆ ನಿಮ್ಮಲ್ಲಿ ವಸೂಲಿಗೆ ಬರುವಂಥದ್ದು. ಈ ರೀತಿ ಹಣಕಾಸಿನ ಒಂದು ಅಲ್ಲಿ ಏರುಪೇರು ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಮತ್ತು ಆದಾಯ ಕಡಿಮೆ ಆಗುತ್ತೆ, ಅಥವಾ ಆದಾಯ ನಿಧಾನ ಆಗುತ್ತೆ, ಖರ್ಚುಗಳು ಸ್ವಲ್ಪ ವೇಗವಾಗಿ ಆಗುತ್ತೆ. ಇಂತಹ ಘಟನೆಗಳು ಜರಬಹುದು. ಜೊತೆಗೆ ಆಕಸ್ಮಿಕವಾದ ಖರ್ಚುಗಳು ಪದೇ ಪದೇ ಬರ್ಬೋದು. ಅದು ಆಸ್ಪತ್ರೆ ಖರ್ಚು ಇರ್ಬೋದು, ರಿಪೇರಿ ಖರ್ಚುಗಳಿರ್ಬೋದು. ಇಂಥದ್ದು ಆಕಸ್ಮಿಕ ನೀವು ಲೆಕ್ಕ ಹಾಕದಿದ್ದಂಥ ಖರ್ಚುಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಹಣಕಾಸು ಮತ್ತು ಅವರ ಒಂದು ಆದಾಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಜೊತೆಗೆ ಪರಸ್ಪರ ವಿರುದ್ಧವಾದ ಘಟನೆಗಳು ಮನೆಯಲ್ಲಿ ಜರುಗುತ್ತೆ. ವಿರುದ್ಧವಾದ ಘಟನೆಗಳು ಅಂದರೆ ತುಂಬ ಒಳ್ಳೆಯದಾದ ಆಗುತ್ತೆ ಅನ್ನೋದ್ರೊಟ್ಟಿಗೆ ಅಷ್ಟರ ಜೊತೆಗೆ ಏನಾದರೂ ಕೆಟ್ಟದ್ದು, ಅಥವಾ ತುಂಬ ಒಳ್ಳೆಯ ಸುದ್ದಿಯನ್ನು ಜೊತೆಗೆ ಒಂದು ಕೆಟ್ಟ ಸುದ್ದಿನೂ ಎಲ್ಲ ಕೇಳೋದು. ಆ ರೀತಿ ವೈರುಧ್ಯದ ಘಟನೆಗಳು ತುಲಾರಾಶಿಯವರ ಒಂದು ಜೀವನದಲ್ಲಿ ಈ ಗ್ರಹಣದ ಬಳಿಕದ 45 ದಿನಗಳ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೊನೆಗೆ ಹೇಳತಕ್ಕಂತಹ ಈ ಪ್ರಾರ್ಥನೆ, ಶ್ಲೋಕ, ಮಂತ್ರಗಳನ್ನು ನೀವು ಅನುಸರಣೆ ಮಾಡ್ಬೋದು ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ಈ ಒಂದು ಗ್ರಹಣದಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಈ ಗ್ರಹಣ ಜರುಗುತ್ತಾ ಇದೆ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಚಂದ್ರ ಕೇತುಗಳು ಇರುವಂಥದ್ದು ನಿಮಗೆ ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಇದರಿಂದ ಬರೋದಿಲ್ಲ. ಇದರಿಂದ ನಿಮಗೆ ಲಾಭಗಳು ಹೆಚ್ಚಳಾಗುತ್ತೆ, ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ, ಜೊತೆಗೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ. ಜೊತೆಗೆ ನೀವು ನಡೆಸುವಂಥ ಯಾವುದೇ ಕೆಲಸ ಕಾರ್ಯ, ಉದ್ಯೋಗಗಳಿರ್ಬೋದು ಅವೆಲ್ಲ ಈಗ ಒಂದು ಅತ್ಯುತ್ತಮವಾಗಿ ನಡೆಯುವಂಥದ್ದು. ಜೊತೆಗೆ ಯಾವುದೇ ಒಂದು ಆಕಸ್ಮಿಕವಾದ ಲಾಭಗಳು ನಿಮಗೆ ಆಗುತ್ತೆ. ಆಗ ನಡೆಯುವಂಥ ಒಂದು ರಾಜಕೀಯದ್ದು, ಧಾರ್ಮಿಕದ್ದು, ಅಥವಾ ಇನ್ನಿತರ ಯಾವುದೇ ಒಂದು ಈ ಒಂದು ಬೆಳವಣಿಗೆಗಳು ನಿಮಗೆ ನೇರವಾಗಿ ನಿಮ್ಮ ಮೇಲೆ ಉತ್ತಮವಾದ ಲಾಭದಾಯಕವಾದ ಪರಿಣಾಮವನ್ನು ಬರುತ್ತೆ. ಇನ್ನು ಸ್ವಂತ ಉದ್ಯಮ ಮಾಡೋರು, ಕೈಗಾರಿಕೆ ನಡೆದವರು, ಕೃಷಿ ಚಟುವಟಿಕೆ ಮಾಡೋರು, ಅದು ಇನ್ನಿತರ ಯಾವುದೇ ರೀತಿ ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಬರುವಂಥದ್ದು, ಅವರ ಉತ್ಪನ್ನಗಳಿಗೆ ಲಾಭ ಆದಾಯ ಹೆಚ್ಚಳಾಗುವಂಥದ್ದು, ಜೊತೆಗೆ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ನಿಮ್ಮ ಆದಾಯಗಳು ಏರಿಕೆ ಆಗುವಂಥದ್ದು. ಇವೆಲ್ಲವೂ ಭಾಳ ಉತ್ತಮವಾದ ಪರಿಣಾಮ ಇರುತ್ತೆ. ಭೂಮಿ, ಮನೆ ಕೊಳ್ಳೋ ಯೋಗ, ಯಂತ್ರ ವಾಹನ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದಾಗಿದೆ. ಇನ್ನು ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಬಡ್ತಿಗಳು, ಪ್ರಮೋಷನ್ ಸಿಗ್ಬೋದು, ಅದು ನೀವು ಅಂದುಕೊಂಡಂಥ ಸ್ಥಳಗಳಿಗೆ ನಿಮಗೆ ಈಗ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ಗಳು ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗುತ್ತವೆ. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಇದ್ದರೆ ಅವೆಲ್ಲವೂ ಈಗ ಸ್ಪೀಡಾಗಿ ಆಗುವಂಥದ್ದು. ಈ ರೀತಿ ಉತ್ತಮ ಪರಿಣಾಮಗಳು ವೃಶ್ಚಿಕ ರಾಶಿಯ ಮೇಲೆ ಇರುತ್ತೆ. ಈ ಕಾಲದಲ್ಲಿ ನಿಮಗೆ ಕೆಲವೊಬ್ಬರಿಗೆ ಕಿರಿಯರ ಜೊತೆಗೆ ಸ್ವಲ್ಪ ವಾಗ್ವಾದ, ಕಿರಿಯರ ಜೊತೆಗೆ ಕಲಹ, ಮತ್ತು ಕಿರಿಯರಿಂದ ನಿಮಗೆ ಅವಮಾನ ಘಟನೆಗಳು ಕೆಲವರಿಗೆ ಜರಬಹುದು. ಹೊರತು ಇನ್ನಿತರ ವಿಚಾರ, ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಕಿರಿಯ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಅಂತರವನ್ನು ಕಾಯ್ಕೊಳ್ಬೇಕು. ಜೊತೆಗೆ ಯಾರಿಂದ ನಿಮಗೆ ಅಪಾಯದ ಮುನ್ಸೂಚನೆ ಇದೆ ಅಂಥವರಿಂದ ಸ್ವಲ್ಪ ದೂರ ಇರುವಂಥದ್ದೆಲ್ಲ ಚಿಂತನೆ ಮಾಡಬೇಕಾಗಿದೆ. ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ವೃಶ್ಚಿಕ ರಾಶಿಗೆ ಇರೋದಿಲ್ಲ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂತಹ ಈ ದೇವತಾ ಶ್ಲೋಕ, ಮಂತ್ರ ಇತ್ಯಾದಿಗಳನ್ನು ಹೇಳ್ಬೋದಾಗಿದೆ. ಮುಂದೆ ಧನುಸ್ಸು ರಾಶಿಗೂ ಈ ಒಂದು ಗ್ರಹಣದಿಂದ ಹೆಚ್ಚೇನು ನೇರವಾದ ಅಡ್ಡ ಪರಿಣಾಮ ಅಂತೂ ಖಂಡಿತ ಇರೋದಿಲ್ಲ. ಪರೋಕ್ಷವಾದ ಸ್ವಲ್ಪ ಒಂದು 25 ಭಾಗ ಅಂದರೆ 25% ಇರ್ಬೋದಾಗಿದೆ. ನಮಗೆ ಹೆಚ್ಚಿನ ಒಂದು ಉತ್ತಮ ಫಲಗಳು ಆಗ್ಬೋದಾಗಿದೆ. ನಿಮ್ಮ ರಾಶಿಯಿಂದ ಅಲ್ಲಿ 10ನೇ ಮನೆ ಅಂದರೆ ಕರ್ಮಸ್ಥಾನ ಅಂತ ಹೇಳ್ತಾರೆ. ಕರ್ಮಸ್ಥಾನದಲ್ಲಿ ಹೆಚ್ಚಿನ ಅಡ್ಡ ಪರಿಣಾಮಗಳ ನಿರೀಕ್ಷೆ ನಿಮಗೆ ಇರೋದಿಲ್ಲ. ವಿಶೇಷವಾದ ಉತ್ತಮ ಫಲಗಳು ನಿಮಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಆಗ್ಬೋದು. ಆಕಸ್ಮಿಕ ಲಾಭಗಳು ಆಗುವಂಥ ಅವಕಾಶ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಉದ್ಯಮ ಮತ್ತು ವೃತ್ತಿಯಲ್ಲಿ ಏನಾದರೂ ದಿಢೀರಾದ ಬದಲಾವಣೆಯಿಂದ ನಿಮಗೆ ಆ ಬದಲಾವಣೆ ನಿಮಗೆ ವರದಾನ ಆಗಬಹುದು. ಆ ರೀತಿ ಅಂಥ ಒಂದು ಆಕಸ್ಮಿಕ ಘಟನೆಗಳು ನಿಮಗೆ ಇಷ್ಟಾರ್ಥ ಸಿದ್ಧಿಗೆ ಸಹಾಯ ಆಗ್ಬೋದಾಗಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಗಳು ಧನುರಾಶಿಯವರಿಗೆ ಬರುತ್ತೆ. ಯುವಕರು, ಸಾಧಕರಿಗೆ ಸಹ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಸರ್ಕಾರದಿಂದ ಏನೋ ಯೋಜನೆಗಳ ಒಂದು ಸಹಾಯ ಅಥವಾ ಯಾವುದೇ ರೀತಿಯ ಒಂದು ಸನ್ಮಾನ, ಬಿರುದುಗಳೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಪರಿಣಾಮಗಳು ಈ ಧನುರಾಶಿಯವರಿಗೆ ಗ್ರಹಣದಿಂದ ವ್ಯಕ್ತವಾಗುತ್ತೆ. ಕೆಲವು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಆರೋಗ್ಯದ ಮೇಲೆ ಬರ್ಬೋದಾಗಿದೆ. ಸಣ್ಣ ಪುಟ್ಟ ಶೀತ, ನೆಗಡಿ, ಜ್ವರ ಅಥವಾ ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಗ್ರಹಣದ ಬಳಿಕ ಕೆಲವು ದಿನಗಳಲ್ಲಿ ಕಾಣಿಸ್ಬೋದು. ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ನಿಮಗೆ ಬರಲಿಕ್ಕಿಲ್ಲ. ಹಾಗಾಗಿ ನೀವು ಹೆಚ್ಚು ಆತಂಕ ಪಡಬೇಕಾಗಿಲ್ಲ. ಆಸಕ್ತಿ ಉಳ್ಳ ಧನುರಾಶಿಯವರು ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ, ಶ್ಲೋಕ, ಮಂತ್ರನ ಹೇಳ್ಬೋದಾಗಿದೆ. ಮುಂದೆ
ಮಕರ ರಾಶಿಗೆ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮ ವ್ಯಕ್ತವಾಗುತ್ತೆ. ಮಿಶ್ರ ಫಲಗಳು ಅಂತ ಬಂದಿವೆ. ನಿಮಗೆ ಹೆಚ್ಚಿನ ಗಂಭೀರವಾದ ಅಡ್ಡ ಪರಿಣಾಮ ಏನೂ ಇರಲಿಕ್ಕಿಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೇ ವಿಘ್ನಗಳು ಬರುವಂಥದ್ದು, ಅಡೆತಡೆಗಳು ಬರುವಂಥದ್ದು, ಕೆಲಸ ಕಾರ್ಯಗಳು ವಿಳಂಬವಾಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂಥದ್ದು. ಜೊತೆಗೆ ಇನ್ನಿತರರಿಂದ ನಿಮಗೆ ಹಾನಿ ಆಗ್ಬೋದು. ಇನ್ನಿತರ ಅಂದರೆ ನಿಮಗೆ ನೀವು ಯಾರಿಂದ ಒಳ್ಳೆಯದನ್ನು ಅಪೇಕ್ಷೆ ಮಾಡ್ತಿದ್ದೀರೋ ಅಂಥವ್ರು ನಿಮಗೆ ಕೆಟ್ಟದನ್ನು ಮಾಡೋದು, ಅಥವಾ ಯಾರು ನಿಮಗೆ ಇಷ್ಟು ದಿನ ಒಂದು ಉತ್ತಮವಾದ ಒಂದು ನಿಮಗೆ ಸಹಾಯವನ್ನು ಮಾಡ್ತಿದ್ದಾರೋ ಅದು ನಿಮ್ಮ ಬಗ್ಗೆ ಚೆನ್ನಾಗಿ ಅಭಿಪ್ರಾಯ ಹೊಂದಿದ್ದಾರೋ ಅವರಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು, ಅಥವಾ ನಿಮಗೆ ಒಂದು ಆಶ್ವಾಸನೆ ಭರವಸೆ ಕೊಟ್ಟಂಥ ವ್ಯಕ್ತಿಗಳಿಗೆ ಕೊನೆ ಕ್ಷಣದಲ್ಲಿ ಕೈ ಕೊಡುವಂಥದ್ದು, ಇಂಥ ಒಂದು ಘಟನೆಗಳು ಜರಬಹುದು. ಅಂದರೆ ನಿರಾಸೆ ಆಗುತ್ತೆ. ಈ ಕಾಲದಲ್ಲಿ ನಿಮಗೆ ಹಲವಾರು ನಿರಾಸೆ ಆಗುವಂತಹ ಘಟನೆಗಳು ಆಗುವಂಥ ಸಾಧ್ಯತೆ ಮಕರ ರಾಶಿಯಲ್ಲಿರುತ್ತೆ. ಮನದಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ. ಯಾವುದೇ ಬೇರೆ ಬೇರೆ ಕಾರಣಗಳಿಂದ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಜೊತೆಗೆ ಅಲ್ಲಿ ವಿಘ್ನಗಳು ಬರುವಂಥದ್ದು, ಇವೆಲ್ಲ ಸ್ವಲ್ಪ ಹೆಚ್ಚಳ ಆಗ್ಬೋದು. ಇನ್ನು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು, ಹೊಟ್ಟೆ ನೋವು ಅಥವಾ ಅಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸ್ಬೋದಾಗಿದೆ. ಇನ್ನು ಖರ್ಚು ವೆಚ್ಚಗಳು ಹೆಚ್ಚಳಾಗಿ ಆದಾಯ ಸ್ವಲ್ಪ ನಿಧಾನ ಆಗುತ್ತೆ. ಅಂದರೆ ತುಂಬ ಗಂಭೀರ ಅಡ್ಡ ಪರಿಣಾಮ ಅಂತ ಇರೋದಿಲ್ಲ. ಸಣ್ಣ ಪುಟ್ಟ ಬೇರುಗಳು ನಿಮಗೆ ಈ ಒಂದು ಗ್ರಹಣದಿಂದ 45 ದಿನಗಳವರೆಗೂ ಆಗಬಹುದಾಗಿದೆ. ಹಾಗಾಗಿ ನೀವು ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಇತರರ ಜೊತೆಗೆ ಮಾತಿನ ಬಗ್ಗೆ, ವ್ಯವಹಾರದ ಬಗ್ಗೆ, ಜೊತೆಗೆ ಇನ್ನಿತರರಿಗೆ ಆಶ್ವಾಸನೆಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗುತ್ತೆ. ಯಾವುದೇ ರೀತಿಯ ಆಶ್ವಾಸನೆ ಭರವಸೆ ಇನ್ನಿತರಿಗೆ ಕೊಡೋದು ಒಳ್ಳೆಯದಲ್ಲ. ಜೊತೆಗೆ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ಅಥವಾ ಮೂರನೇ ವ್ಯಕ್ತಿಗಳ ವೈಯಕ್ತಿಕ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಅವರಿಗೆ ಯಾವುದೇ ರೀತಿಯ ಸಲಹೆ ಸೂಚನೆ ಕೊಡಲಿಕ್ಕೆ ಹೋಗೋದಾಗಲಿ ಅದು ನಿಮಗೆ ಮುಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಹಾಗಾಗಿ ಮಕರ ರಾಶಿಯವರು ಕೆಲವು ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಯನ್ನು ವೈಯಕ್ತಿಕ ಜೀವನದಲ್ಲೂ ಜೊತೆಗೆ ಒಬ್ಬ ಸಾಮಾಜಿಕ ಜೀವನದಲ್ಲೂ ಸ್ವಲ್ಪ ವಹಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ ಶ್ಲೋಕವನ್ನು ನೀವು ಅನುಸರಿಸಬಹುದು ಮಕರ ರಾಶಿಯವರು. ಮುಂದೆ ಕುಂಭರಾಶಿಗೆ ಈ ಒಂದು ಗ್ರಹಣದ ಪ್ರಭಾವ ಸ್ವಲ್ಪ ಮಟ್ಟಿಗೆ ಸಂಕಷ್ಟದಾಯಕ ಒಂದು ಕಂಡುಬರುತ್ತೆ. ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ ಈಗ ಅಷ್ಟಮದಲ್ಲಿ ಅಂದರೆ 8ನೇ ಮನೆಯಲ್ಲಿರುವಂತಹ ಚಂದ್ರ ಕೇತುಗಳು ನಿಮಗೆ ಸ್ವಲ್ಪ ಸಂಕಷ್ಟವನ್ನು ಸೂಚಿಸುವಂಥ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ, ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಆರೋಗ್ಯದಲ್ಲಿ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಈಗ ಮತ್ತೆ ಮರುಕಳಿಸ್ಬೋದು, ಅಥವಾ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಯಿಂದ ನಿಮಗೆ ಮತ್ತೆ ಆಸ್ಪತ್ರೆಗೆ ದಾಖಲಾಗುವಂಥದ್ದು, ಅಡ್ಮಿಟ್ ಆಗುವಂಥ ಸಮಸ್ಯೆಗಳು ಬರ್ಬೋದಾಗಿದೆ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು, ಇನ್ನು ಕೆಲವರಿಗೆ ಕೆಲವೊಂದು ಸರ್ಜರಿ ಅಥವಾ ಆಪರೇಷನ್ ಅಂತ ಒಂದು ಅವಶ್ಯಕತೆಗಳು ಬರ್ಬೋದಾಗಿದೆ. ವಾಹನ ಯಂತ್ರ ಉಪಕರಣಗಳಲ್ಲಿ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈ ಗ್ರಹಣದ ಒಂದು ಅಡ್ಡ ಪರಿಣಾಮ ಇರೋ ಕಾರಣ ಯಂತ್ರ ವಾಹನಗಳು ಏನಾದರೂ ಸಣ್ಣ ಪುಟ್ಟ ಅಪಘಾತಗಳು, ದುರಂತಗಳು ಸಂಭವಿಸಬಹುದಾಗಿದೆ. ಇನ್ನು ಆರೋಗ್ಯವಂತರಿಗೂ ಹಾಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ದಿಢೀರಾಗಿ ಏರುಪೇರು ಆಗುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಸೂಕ್ತವಾದ ನೀವು ಒಂದು ಆರೋಗ್ಯದ ಚೆಕಪ್ ಅಂದರೆ ವೈದ್ಯಕೀಯ ತಪಾಸಣೆ ಮಾಡೋದಾಗಲಿ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಹಿಂಜರಿಯಬಾರದಾಗಿದೆ. ಹಾಗೆ ಆರೋಗ್ಯದ ಮೇಲೂ ಕೂಡ ಬರುತ್ತೆ. ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಮಾತಿನ ಕಲಹ ಹೆಚ್ಚಾಗುತ್ತೆ. ಮನೆಯಲ್ಲಿಯೂ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಮಿತ್ರರ ಮಧ್ಯೆ ಕಲಹಗಳು ಬರ್ಬೋದು. ವೃತ್ತಿ ಜಾಗದಲ್ಲೂ ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ಈ ಒಂದು ಸಡೆಸಾತಿಯ ಒಂದು ಪರಿಣಾಮದಲ್ಲಿ ನೀವು ಇದ್ದೀರಾ, ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂಥ ಒಂದು ಘಟನೆಗಳು ಗ್ರಹಣದ ಬಳಿಕ ಆಗ್ಬೋದಾಗಿದೆ. ಹಾಗಾಗಿ ಈ ಕುಂಭರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ಅತಿರೇಕದ ವರ್ತನೆಗೆ ಹೋಗೋದಾಗಲಿ, ಯಾವುದೇ ಮಾತನ್ನು ಆಮಿಷಕ್ಕೆ ನಂಬಿಕೊಂಡು ನೀವೇನಾದರೂ ಧುಮುಕೋದಾಗಲಿ ಮಾಡೋದು ಒಳ್ಳೆಯದಲ್ಲ. ಜೊತೆಗೆ ಎಲ್ಲದನ್ನು ಸ್ವಲ್ಪ ತಾಳ್ಮೆಯಿಂದ ಗಮನಿಸಿಕೊಂಡು ನೀವು ಕಾರ್ಯರೂಪಕ್ಕೆ ಇಳಿಬೇಕು. ಯಾವುದೇ ರೀತಿಯಲ್ಲಿ ಆಕಸ್ಮಿಕವಾಗಿ ಧುಮುಕುವಂಥದ್ದು, ಆತುರ ನಿರ್ಧಾರ ತೆಗೆದುಕೊಳ್ಳೋದು ನಿಮಗೇ ತೊಂದರೆ ಆಗ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ನಿಮಗೆ ದುಷ್ಟ ವ್ಯಕ್ತಿಗಳ ಅಥವಾ ದುಷ್ಟ ಮಿತ್ರರ ಅಥವಾ ದುಶ್ಚಟಗಳ ಒಂದು ಪರಿಚಯ ಆಗಿ ಅದರಿಂದ ನಿಮಗೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ವಿಚಾರದ ಬಗ್ಗೆ ವಿದ್ಯಾರ್ಥಿಗಳು, ಯುವಕರು ಖಂಡಿತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಕೇತುವು ಇಂಥದನ್ನೆಲ್ಲ ಪ್ರೇರೇಪಣೆ ಮಾಡ್ತಾನೆ. ಕೇತುಗ್ರಸ್ತ ಗ್ರಹಣದಲ್ಲಿ ವಿಶೇಷವಾಗಿ ಕೇತು ಇಂಥ ಒಂದು ದುಷ್ಟ ಮಿತ್ರರಿಗೆ, ದುಶ್ಚಟಗಳಿಗೆ, ದುರಾಭ್ಯಾಸಗಳಿಗೆ ಅಥವಾ ಅನೈತಿಕ ವಿಚಾರಗಳಿಗೆ, ಭ್ರಷ್ಟಾಚಾರಾದಿಗಳಿಗೆ ಇದಕ್ಕೆಲ್ಲ ಪ್ರೇರೇಪಣೆ ಮಾಡುವಂಥ ಒಂದು ಶಕ್ತಿ ಉಳ್ಳಂಥ ಕೇತು ಆಗಿದ್ದಾನೆ. ಹಾಗಾಗಿ ಇಂಥ ವಿಚಾರದ ಬಗ್ಗೆ ಕುಂಭರಾಶಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನಾ ಮಾರ್ಗ, ದೇವತಾ ಶ್ಲೋಕ ಇತ್ಯಾದಿಯನ್ನು ಅನುಸರಿಸಬೇಕಾಗುತ್ತೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಗ್ರಹಣದ ಪ್ರಭಾವ ನೇರವಾಗಿ ನಿಮಗೆ ಇದ್ದಿರುತ್ತೆ. ಅಲ್ಲಿ ನೇರವಾದ ನೇರ ದೃಷ್ಟಿ ಅಂತ ಹೇಳ್ತಾರೆ. ಅಂದರೆ ಸಪ್ತಮದ ದೃಷ್ಟಿ, ಸಮಸಪ್ತಮದ ಯೋಗ, ಅಂದರೆ ರಾಹು ಮತ್ತು ಕೇತುಗಳ ಒಂದು ಸಮಸಪ್ತಮದ ಸ್ಥಿತಿ. ಅಂತಹ ಒಂದು ನಿಮಗೆ ಅಲ್ಲಿ ಜನ್ಮದಲ್ಲೇ ಈಗ ಅಲ್ಲಿ ರಾಹು ಇದ್ದಾನೆ, ನಿಮ್ಮ ಜನ್ಮದಲ್ಲೇ ರಾಹು ಕೂತಿದ್ದಾನೆ. ಜೊತೆಗೆ ಕೇತುವಿನಿಂದ ನಿಮಗೆ ಸಮಸಪ್ತಮ ದೃಷ್ಟಿ, ಚಂದ್ರನಿಂದಲೂ ಸಮಸಪ್ತಮ ದೃಷ್ಟಿ, ಇವೆಲ್ಲ ಇರೋದರ ಕಾರಣ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಈಗ ಬರ್ಬೋದಾಗಿದೆ. ಇನ್ನು ಈಗ ಇರತಕ್ಕಂಥ ಇತರ ಗ್ರಹಗಳು ಸಹ ನಿಮಗೆ ಯಾವುದೇ ಪೂರಕವಾಗಿಲ್ಲ. ಉದಾಹರಣೆಗೆ ಶನಿ ಮಹಾತ್ಮ ನಿಮಗೆ ಸಾಡೆಸಾತಿಯ ಒಂದು ಪ್ರಭಾವ ನಿಮಗೆ ಈಗಾಗಲೇ ಆರಂಭ ಇದೆ. ಜೊತೆಗೆ ಅಲ್ಲಿ ಇರತಕ್ಕಂತಹ ಸೂರ್ಯ ಮತ್ತು ರಾಹುವಿನ ಪ್ರಭಾವ ಸಹ ನಿಮಗೆ ಈಗ ಅಷ್ಟೊಂದು ಉತ್ತಮವಾದ ಪರಿಣಾಮನ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಆಗ್ಬೋದು.
ಆರೋಗ್ಯದ ಮೇಲೆ ಆಗ್ಬೋದು, ಹಣಕಾಸಿನ ಮೇಲೆ ಆಗ್ಬೋದಾಗಿದೆ. ವಿಶೇಷವಾಗಿ ದಾಂಪತ್ಯದಲ್ಲಿ ಇದ್ದವರಿಗೆ ಅಂದರೆ ದಂಪತಿಗಳಿಗೆ ದಾಂಪತ್ಯದಲ್ಲಿ ಕಲಹಗಳು ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡಗೆ ಏನಾದರೂ ಒಂದು ವಿಶೇಷ ರೀತಿಯ ಒಂದು ಅಡ್ಡ ಪರಿಣಾಮಗಳು ಆಗುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಒಂದು ಸಂಬಂಧಗಳು ಅಂದರೆ ವೈವಾಹಿಕ ಜೀವನ ಅಲ್ಲದೆ ಇನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿರ್ತಕ್ಕಂಥ ಇತರ ರಿಲೇಟಿವ್ಗಳು, ಬಂಧುಗಳು, ಮಿತ್ರರು ಯಾರಿರ್ತಾರೆ ಅವರ ಒಂದು ರಿಲೇಷನ್ಶಿಪ್ನಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆಗಳು, ಕಳಂಕಗಳು ಬರೋದು. ಗ್ರಹಣ ಅಂದರೆ ಅದೇ, ಗ್ರಹಣಕ್ಕೆ ಗ್ರಹಣ ಹಿಡಿಯಿತು ಅಂತ ಒಂದು ಆಡು ಮಾತು ಹೇಳ್ತಾರಲ್ಲ, ಅಲ್ಲಿ ನಿಮ್ಮ ಬಾಂಧವ್ಯಕ್ಕೆ, ಮೈತ್ರಿಗೆ, ಸಂಬಂಧಕ್ಕೆ ಎಲ್ಲದಕ್ಕೂ ಗ್ರಹಣ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ತಮ್ಮ ಬಾಂಧವ್ಯ ರಿಲೇಷನ್ಶಿಪ್ಪನ್ನು ಸರಿಯಾಗಿ ಇಟ್ಕೊಳ್ಬೇಕು. ವೈಯಕ್ತಿಕ ವಿಚಾರದ ಜೊತೆಗೂ ನಿಮ್ಮ ಒಂದು ಸಾಮಾಜಿಕ ವಿಚಾರದ ಬಗ್ಗೆ ಬದ್ಧತೆ ಕಾಪಾಡಿಕೊಳ್ಬೇಕು. ಇನ್ನು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಮುಂತಾದವುಗಳಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ಮಾನಹಾನಿ ಆಗುವಂಥ ಘಟನೆ ಅಥವಾ ಆ ಸಾಮಾಜಿಕ ಜಾಲತಾಣದ ಯಾವುದೇ ಒಂದು ಪೋಸ್ಟ್ನಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥದ್ದು, ಕಳಂಕಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಈ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಸರ್ಕಾರದಿಂದ ಅಥವಾ ಕಾನೂನು ಇಲಾಖೆಗಳಿಂದ ನಿಮ್ಮ ಮೇಲೆ ಕಾನೂನು ಕ್ರಮ, ಕೇಸ್ಗಳು ದಾಖಲಾಗ್ಬೋದು, ನಿಮ್ಮ ಮೇಲೆ ದಂಡ, ಪೆನಾಲ್ಟಿಗಳು ಬರ್ಬೋದು. ಹಾಗಾಗಿ ಕಾನೂನು ಭಂಗಿಸುವಂಥದ್ದು, ನೀತಿ ನಿಯಮ ಉಲ್ಲಂಘಿಸುವಂಥ ಕೆಲಸ ಕಾರ್ಯಗಳು ಕೈ ಹಾಕಿದರೆ ತಕ್ಷಣವಾಗಿ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಆಗುವಂಥದ್ದು. ಇದೇ ರೀತಿ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಭಯ, ಚಿಂತೆ, ಆತಂಕ ಈ ಕಾಲದಲ್ಲಿ ಹೆಚ್ಚಾಗುತ್ತೆ. ಜೊತೆಗೆ ಅವಮಾನಕರ ಘಟನೆಗಳು ಪದೇ ಪದೇ ಜರುಗುತ್ತೆ. ಈ ಗ್ರಹಣದ ಬಳಿಕ ಅವಮಾನಕರ ಘಟನೆಗಳು ನಿಮ್ಮ ವೃತ್ತಿ ಜಾಗದಲ್ಲೋ, ಉದ್ಯೋಗ ಜಾಗದಲ್ಲೋ, ಮನೆಯಲ್ಲೋ ಅಥವಾ ಸಭೆ ಸಮಾರಂಭಗಳಲ್ಲೋ ಅಥವಾ ಪ್ರಯಾಣ ಕಾಲದಲ್ಲೋ ಅಂಥ ಅವಮಾನಕರ ಘಟನೆ ಮತ್ತು ಕಲಹಾದಿಗಳು ಜರುಗಬಹುದಾಗಿದೆ. ಹಾಗಾಗಿ ನಿಮಗೆ ತನು ಮನ ಧನದ ಒಂದು ಸಂಯಮ ಖಂಡಿತ ಬೇಕಾಗುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ, ಸಾಮಾಜಿಕ ವಿಚಾರದ ಬಗ್ಗೆ ಸಹ ಸ್ವಲ್ಪ ಬದ್ಧತೆಗಳು ಖಂಡಿತ ಬೇಕಾಗುತ್ತೆ. ಮೀನರಾಶಿಯವರಿಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಹೋಗೋದು ಅಂತ ಹೇಳೋದಲ್ಲ. ಆರೋಗ್ಯ ರಕ್ಷಣೆ, ಹಣಕಾಸಿನ ಒಂದು ಭದ್ರತೆ, ಜೊತೆಗೆ ವೈಯಕ್ತಿಕವಾದ ವಿಚಾರದ ಬಗ್ಗೆ ಸ್ವಲ್ಪ ನೀವು ಸಂಯಮ ಅಥವಾ ತಾಳ್ಮೆಯಿಂದ ಕಾಪಾಡಿಕೊಳ್ಬೇಕು. ಇನ್ನು ಈಗ ಹೇಳುವಂಥ ಈ ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ, ಶ್ಲೋಕ ಇತ್ಯಾದಿಗಳನ್ನ ಹೇಳಬಹುದಾಗಿದೆ ಮೀನರಾಶಿಯವರು. ಇವೆಲ್ಲವೂ ಈ ಖಗ್ರಾಸ ಚಂದ್ರಗ್ರಹಣ ಮಾರ್ಚ್ 13ರ ರಾತ್ರಿ ಅಥವಾ 14ರಂದು ಹಗಲು ಸಂಭವಿಸುವಂಥ ಈ ಒಂದು ಗ್ರಹಣದ ಒಂದು ಅಡ್ಡ ಪರಿಣಾಮಗಳು ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ, ಯಾವ ರಾಶಿಗೆ ಉತ್ತಮ, ಮಧ್ಯಮ ಅಥವಾ ಮಿಶ್ರ ಫಲಗಳು, ಸಂಕಷ್ಟಗಳು ಇರೋದನ್ನು ವಿಶ್ಲೇಷಣೆ ಮಾಡಲಾಗಿದೆ. ಈ ಒಂದು ಫಲಗಳಿಂದ ಯಾರೂ ವಿಚಲಿತರಾಗದೆ ತಾವು ಅನುಸರಿಸುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮಾದಿಗಳನ್ನು ಅನುಸರಣೆ ಮಾಡಿದರೆ ಯಾರೂ ಆತಂಕ ಹೆಚ್ಚು ಪಡಬೇಕಾಗಿಲ್ಲ. ಗ್ರಹಣಾದಿಗಳು ನೈಸರ್ಗಿಕವಾಗಿ ಜರುಗುವಂಥ ಒಂದು ಪ್ರಕ್ರಿಯೆಗಳು ಆಗಿವೆ. ಆದರೆ ಮನುಷ್ಯ ಮಾತ್ರರಿಗೆ ಆ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಮೊದಲೇ ಅರಿತುಕೊಂಡು ಅದನ್ನು ನಿವಾರಿಸಿಕೊಳ್ಳುವಂಥದ್ದು ಅಥವಾ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಒಂದು ಅನುಸರಿಸುವಂಥ ಒಂದು ಮನುಷ್ಯರಿಗೆ ಅವಕಾಶ ಇದೆ. ಅದನ್ನು ಈಗ ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಈ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮಗಳಲ್ಲಿ ಅದಕ್ಕೆ ಕೆಲವೊಂದು ಶ್ಲೋಕಾದಿಗಳನ್ನು, ಮಂತ್ರಾದಿಗಳನ್ನು ಹೇಳಿದ್ದಾರೆ. ಆ ಮಂತ್ರಗಳಲ್ಲಿ ವಿಶೇಷವಾಗಿ ಇಂದ್ರನಿಗೆ ಸಂಬಂಧಪಟ್ಟದ್ದು, ಯಮಧರ್ಮನಿಗೆ ಸಂಬಂಧಪಟ್ಟದ್ದು, ಜೊತೆಗೆ ಆ ಒಂದು ರುದ್ರ ಅಥವಾ ಪಿನಾಕಧಾರಿ ಈ ಶಿವನಿಗೆ ಸಂಬಂಧಪಟ್ಟ 3 ಮಂತ್ರಗಳು, ಶ್ಲೋಕಗಳು ಪ್ರಸಿದ್ಧವಾಗಿವೆ. ಅದನ್ನು ನೀವು ಪಠನೆ ಮಾಡಬಹುದಾಗಿದೆ. ಆ ಶ್ಲೋಕಗಳು ಈ ರೀತಿ ಬರುತ್ತೆ. ಅದರಲ್ಲಿ ಮೊದಲನೆಗೆ ಸಂಬಂಧಪಟ್ಟು ದೇವೇಂದ್ರನಿಗೆ, ದೇವೇಂದ್ರನು ಯಾವಾಗಲೂ ನಮಗೆ ಬಂದಂಥ ಭಯವನ್ನು, ಸಂಕಷ್ಟವನ್ನು ಅಥವಾ ಯಾವುದೇ ರೀತಿಯ ಗ್ರಹಾದಿಗಳಿಂದ ಆಗುವಂಥ ಅಡ್ಡ ಪರಿಣಾಮ ನಿವಾರಿಸಲು ಶಕ್ತನಾಗಿದ್ದಾನೆ. ಇನ್ನು ಯಮಧರ್ಮ ಏನಂದರೆ ನಮಗೆ ಬರ್ತಕ್ಕಂಥ ಈ ಪ್ರಾಣಕಂಟಕ, ಮರಣಾದಿ ಕಂಟಕ ಅಥವಾ ಇನ್ನಿತರ ಯಾವುದೇ ರೀತಿಯ ಮೃತ್ಯು, ದೋಷಾದಿಗಳು, ಅಪಮೃತ್ಯುಗಳು ಬರದಂತೆ ಯಮಧರ್ಮ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಇನ್ನು ಆ ಒಂದು ಸರ್ವಶಕ್ತನಾದ ಭಗವಂತ ರುದ್ರಾತ್ಮಕವಾದ ಶಿವನು ನಮಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಅಥವಾ ಕೇತುವಿನಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ನಿವಾರಿಸಲು ಆ ಶೂಲಧಾರಿ ಅಂತ ವೃಷಭವಾಹನದಂಥ ಚಂದ್ರಶೇಖರನು ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದ್ರ ನಂಬಿಕೆ ಇರುತ್ತೆ. ಹಾಗಾಗಿ 3 ಶಕ್ತಿಗಳನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು ಈ ರೀತಿ ಬರುತ್ತೆ. ಮೊದಲನೇ ಶ್ಲೋಕ ದೇವೇಂದ್ರನ ಕುರಿತಿರುತ್ತೆ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಇದು ಒಂದು ಪ್ರಾರ್ಥನೆ. ಅಲ್ಲಿ ದೇವೇಂದ್ರನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ. ಇದರಿಂದ ನಮಗೆ ಗ್ರಹದಿಂದ ಆಗುವಂಥ ಯಾವುದೇ, ಗ್ರಹಣದಿಂದ ಆಗುವಂಥ ಯಾವುದೇ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಬಾರದೇ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು. ಎರಡನೇ ವಿಚಾರವಾಗಿ ಅಲ್ಲಿ ಯಮಧರ್ಮನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಈ ರೀತಿ ಬರುತ್ತೆ. ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಇದು ಯಮಧರ್ಮವನ್ನು ಕುರಿತು ಮಾಡುವಂಥ ಪ್ರಾರ್ಥನೆ. ಇದರಿಂದ ನಮಗೆ ಗ್ರಹಣದಿಂದ ಆಗುವಂಥ ಯಾವುದೇ ಅಡ್ಡ ಪರಿಣಾಮಗಳು ಬಾರದೇ ಇರಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಕೊನೆಯದಾಗಿ ಅಲ್ಲಿ ಶಂಕರನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಈ ರೀತಿ ಬರುತ್ತೆ. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹ ಪೀಡಾಂ ವ್ಯಪೋಹತು.
ಇದು ಆ ಶಿವನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ. ಇದರಿಂದಲೂ ಆ ಗ್ರಹದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಆ ದೇವೇಂದ್ರ, ಯಮಧರ್ಮ ಮತ್ತು ಆ ಶಂಕರ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಇರತಕ್ಕಂಥ ಗ್ರಹದೋಷ ನಿವಾರಣೆ ಆಗುತ್ತೆ. ಇದನ್ನು ನೀವು ಮೂರು ಬಾರಿಯನ್ನು, ಒಂದೊಂದು ಶ್ಲೋಕನ 3 ಬಾರಿನೋ 5 ಬಾರಿನೋ ಅಥವಾ ನಿಮಗೆ ಇಷ್ಟ ಇದ್ದಷ್ಟು ಅದನ್ನು ಜಪವನ್ನು ಮಾಡ್ಬೋದಾಗಿದೆ. ಇದನ್ನು ಈ 13ರ ಒಂದು ರಾತ್ರಿ ಕಾಲದಲ್ಲೂ ಮಾಡ್ಬೋದು ಅಥವಾ 14ರಂದು ಪ್ರಾತಃ ಕಾಲದಲ್ಲೂ ಬೆಳಗ್ಗೆನೂ ಎದ್ದ ಬೆಳಕನ್ನು ಇದನ್ನು ಈ ಜಪವನ್ನು ಮಾಡೋದ್ರಿಂದ ನಮಗೆ ಯಾವ್ಯಾವ ರಾಶಿಗೆ ಸ್ವಲ್ಪ ಕಂಟಕ ದೋಷದ ಅಂಥವರಿಗೆ ಈ ದೋಷಗಳು ಖಂಡಿತ ನಿವಾರಣೆ ಆಗುತ್ತೆ. ಇನ್ನು ಯಾರಿಗೆ ಈ ಮಂತ್ರ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಜಪ ಮಾಡಲಿಕ್ಕೆ ಎಲ್ಲ ಬರೋದಿಲ್ಲ ಅಂಥವರು ಸರಳವಾಗಿ ವಿರುದ್ಧ ನಿಮಗೆ ಗೊತ್ತಿರುವಂಥ ಯಾವುದೇ ದೇವರ ಮಂತ್ರವನ್ನು ಹೇಳ್ಬೋದು. ಉದಾಹರಣೆಗೆ ಯಾರಿಗೆ ಈ ಶಿವನ ಮೇಲೆ ವಿಶೇಷವಾದ ಭಕ್ತಿ ಇರುತ್ತೆ ಅಥವಾ ಮನೆ ದೇವರು ನಿಮ್ಮ ಶಂಕರ ಅಥವಾ ಚಂದ್ರಶೇಖರ, ನಂಜುಂಡೇಶ್ವರ, ಬಹದೇಶ್ವರ ಎಲ್ಲ ಆಗಿರ್ತಾರೋ ಅಂಥವರು ವಿಶೇಷವಾಗಿ ಶಿವನ ಒಂದು ನಾಮಸ್ಮರಣೆಯನ್ನು ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋದು ಆ ಒಂದು ಪಂಚಾಕ್ಷರ ಅಥವಾ ಷಡಕ್ಷರ ಮಂತ್ರ ನಮಃ ಶಿವಾಯ ಅನ್ನೋದು ಅಥವಾ ಓಂ ನಮಃ ಶಿವಾಯ ಅಂತ ಆ ಪ್ರಣವಾತ್ಮಕವಾಗಿ ಶಿವನನ್ನು ಪ್ರಾರ್ಥನೆ ಮಾಡುವಂಥದ್ದು. ಅದು ಯಾರಿಗೆ ಮಹಾಮೃತ್ಯುಂಜಯ ಮಂತ್ರ ಗೊತ್ತಿದೆ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಗೋಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಆ ಮಹಾಮೃತ್ಯುಂಜಯ ಮಂತ್ರ ಬರುತ್ತೆ. ಅಂಥವರು ಮಹಾಮೃತ್ಯುಂಜಯ ಮಂತ್ರವನ್ನು 13ರ ರಾತ್ರಿನೋ ಅಥವಾ 14ರಂದು ಪ್ರಾತಃ ಕಾಲದಲ್ಲೋ ಅದನ್ನು ಪಠನೆ ಮಾಡಿ 108 ಬಾರಿ ಅದನ್ನು ಪಠನೆ ಮಾಡ್ಬೋದು. ಇನ್ನು ಗಾಯತ್ರಿ ಮಂತ್ರ ಉಪದಿಷ್ಟ ಇದ್ದರು, ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡೋಂಥರು ಆ ಓಂ ಭೂರ್ಭುವಸ್ವ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಎಂಬಂತಹ ಆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಬೋದು. ಹಾಗಾಗಿ ಅಲ್ಲಿ ಇದೇ ಮಂತ್ರ ಅದೇ ಮಂತ್ರ ಏನಿಲ್ಲ, ನಿಮಗೆ ಯಾವುದು ಚೆನ್ನಾಗಿ ಉಚ್ಚಾರ ಮಾಡಲಿಕ್ಕೆ ಬರುತ್ತೆ, ಯಾವುದರ ಮೇಲೆ ನಿಮಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಶ್ರದ್ಧತಿ ಸತ್ಯಂ ಧಾರ್ಯತೆ ಅನ್ನೋ ವಿಶ್ವಾಸ ಅಂತಾರೆ. ಯಾವಾಗ ನಮಗೆ ಶ್ರದ್ಧೆ ಭಕ್ತಿ ಇದ್ದರೆ ಅಲ್ಲಿ ಅದರಿಂದ ಫಲ ಖಂಡಿತ ಬರುತ್ತೆ. ಹಾಗಾಗಿ ಅಂತ ನಿಮಗೆ ಶ್ರದ್ಧೆ ಭಕ್ತಿ ಇರುವಂಥ ಯಾವುದೇ ದೇವತಾ ಮಂತ್ರನ ಹೇಳ್ಬೋದು. ಯಾರಿಗೆ ವಿಶೇಷವಾಗಿ ಗಣೇಶನ ವಿಶೇಷವಾದ ಒಲವಿದೆ, ಗಣೇಶನ ಮಂತ್ರ ಓಂ ಗಂ ಗಣಪತಿನ ಹೇಳ್ಬೋದು, ಗಣಪತಿಯ ಶ್ಲೋಕವನ್ನು ಹೇಳ್ಕೊಳ್ಬೋದು. ಅಥವಾ ಯಾರಿಗೆ ವಿಶೇಷವಾಗಿ ವಿಷ್ಣು ಅಥವಾ ನಾರಾಯಣನ ಒಂದು ಭಕ್ತಿ ಇರುತ್ತೆ ಅಥವಾ ಮನೆ ದೇವರು ವಿಷ್ಣು, ವೆಂಕಟೇಶ್ವರ, ರಂಗನಾಥ ಮುಂತಾದರೂ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ಮಂತ್ರಗಳನ್ನು ಹೇಳ್ಬೋದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಬೋದು ಅಥವಾ ವಿಷ್ಣುನ ಅಷ್ಟೋತ್ತರ ಹೇಳ್ಬೋದು, ಶಿವನ ಅಷ್ಟೋತ್ತರ ಹೇಳ್ಬೋದು, ಲಿಂಗಾಷ್ಟಕ ಬಿಲ್ವಾಷ್ಟವನ್ನು ಹೇಳ್ಕೊಳ್ಬೋದು. ಅದೇ ರೀತಿ ಯಾರಿಗೆ ವಿಶೇಷವಾದ ಅಮ್ಮನವರದು ದೇವಿಯ ಭಕ್ತಿ ವಿಶೇಷವಾಗಿರುತ್ತದೆ, ಮನೆ ದೇವರ ದೇವಿ ಇಂಥವರು ಅಲ್ಲಿ ನಿಮ್ಮ ಕುಲ ದೇವಿಯ ಒಂದು ಸಂಬಂಧಿತವಾದ ಶ್ಲೋಕ ಮಂತ್ರಗಳನ್ನು ಹೇಳ್ಬೋದು, ಲಲಿತಾ ಸಹಸ್ರನಾಮಗಳನ್ನು ಪಠನೆ ಮಾಡ್ಬೋದು. ಈ ರೀತಿ ಯಾವುದೇ ರೀತಿಯ ನಿಮಗೆ ಮನಸ್ಸಿಗೆ ಒಪ್ಪುವಂಥ ದೇವತಾ ಶ್ಲೋಕಗಳನ್ನು ಮಂತ್ರಗಳನ್ನು ಪಠನೆ ಮಾಡ್ಬೋದಾಗಿದೆ. ಇನ್ನು ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಚಂದ್ರ ಮತ್ತು ಆ ಕೇತುಗೆ ಸಂಬಂಧಪಟ್ಟ ಶ್ಲೋಕಗಳು, ವೇದವ್ಯಾಸ ರಚಿತವಾದಂತಹ ಆ ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ಅದೇ ಮಾಡಬೇಕು ಇದೇ ಮಾಡಬೇಕು ಅನ್ನೋದನ್ನು ನೀವು ಪೂರ್ವಾಗ್ರಹ ಬೇಕಾಗಿಲ್ಲ, ಭಕ್ತಿ ಮಾರ್ಗವನ್ನು ಖಂಡಿತವಾಗಿ ಮಾಡಿ. ಭಕ್ತಿ ಮಾರ್ಗದಲ್ಲಿ ಅದು ಯಾವುದೇ ರೀತಿಯ ನಿಮಗೆ ಮನಸ್ಸಿಗೆ ಹೆಚ್ಚು ಶ್ರದ್ಧೆಯನ್ನು, ಭಕ್ತಿಯನ್ನು, ನಿಷ್ಠೆಯನ್ನು ತಂದು ಕೊಡುತ್ತೋ ಅಂತಹ ಒಂದು ದೇವತಾ ಭಕ್ತಿಯನ್ನು ಈ ಗ್ರಹಣದ ಪೂರ್ವ ದಿನದಲ್ಲಿ ಅಥವಾ ಗ್ರಹಣದ ಮುಂಜಿನ ದಿನ 13ರ ಸಾಯಂಕಾಲ 7 ಗಂಟೆನ 9 ಗಂಟೆನ ಬಳಿಕನೂ ಅದನ್ನು ಮಾಡ್ಬೋದು. ಜೊತೆಗೆ ಈ 14ರಂದು ಹಗಲಿನ ಹೊತ್ತಲ್ಲೂ ಸಹ ಬೆಳಗ್ಗೆ ಸಹ ಇದನ್ನು ಮಾಡ್ಬೋದಾಗಿದೆ. ಹಾಗಾಗಿ ಇಂತಹ ಒಂದು ಪ್ರಾರ್ಥನೆಯಿಂದ ಜಪ ಅನುಷ್ಠಾನದಿಂದ ಖಂಡಿತ ಯಾವುದೇ ದೋಷಗಳು ತೊಂದರೆಗಳು ಬರೋದಿಲ್ಲ. ದೇವರ ಮೇಲೆ ಆ ದೈವತಾ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಕೊಂಡವರಿಗೆ ಯಾವಾಗಲೂ ಆ ಭಗವಂತನ ರಕ್ಷಣೆ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಇನ್ನು ಈ ದಾನ ಧರ್ಮಾದಿಗಳ ಆಸಕ್ತಿ ಉಳ್ಳಂಥವರು ಈ ಕಾಲದಲ್ಲಿ ಈ ಗ್ರಹಣದ ಮುನ್ನಾ ದಿನ ಅಂದರೆ ಈ 13ರಂದೇ ನೀವು ನಿಮ್ಮ ಮನೆಗೆ ಈ ಅಕ್ಕಿ ಮತ್ತು ಹುರುಳಿಕಾಳು ಅಂತ ಹೇಳ್ತಾರೆ. ಅಕ್ಕಿ ಅನ್ನೋದು ಚಂದ್ರ ಗ್ರಹಕ್ಕೆ ಸಂಕೇತ, ಹುರುಳಿಕಾಳು ಅನ್ನೋದು ಕೇತು ಗ್ರಹಕ್ಕೆ ಸಂಕೇತ. 1 kg ಅಕ್ಕಿನ 1 kg ಹುರುಳಿಕಾಳನ್ನು ತಂದಿಟ್ಕೊಂಡು ಅದನ್ನು ಗ್ರಹಣದ ಬಳಿಕ ಅಂದರೆ 14ರಂದು ಸಾಯಂಕಾಲ ಆಗಲಿ ಅಥವಾ 15ರಂದು ಬೆಳಗ್ಗೆ ಆಗಲಿ ನೀವು ಅದನ್ನು ಈ ದಾನವಾಗಿ ಕೊಡ್ಬೋದಾಗಿದೆ. ಹಾಗಾಗಿ ಈ ದಾನವನ್ನು ಸಹ ಕೊಡುವಂಥದ್ದು, ಜೊತೆಗೆ ನವಗ್ರಹಗಳ ದಾನವನ್ನು ಸಹ ದಾನ ಕೊಡ್ಬೋದು. ಬರೀ ಅಕ್ಕಿ ಮತ್ತು ಹುರುಳಿಕಾಳು ಅಷ್ಟೇ ಅಲ್ಲ, ಅದರ ಜೊತೆಗೆ ನವಗ್ರಹದ ದಾನ ಒಟ್ಟಾಗಿ ಕೊಡ್ಬೋದು. ಅಥವಾ ಇನ್ನಿತರ ಯಾವುದೇ ರೀತಿ ಅನ್ನದಾನಕ್ಕೆ ಸಂಸ್ಥೆಗಳಿಗೆ ದಾನ ಕೊಡುವಂಥದ್ದು, ಯಾವುದೇ ರೀತಿ ಆಶ್ರಮಗಳಿಗೆ ದಾನವನ್ನು ಕೊಡ್ಬೋದು. ಅದೇ ರೀತಿ ಯಾವುದೇ ರೀತಿಯ ಈ ಮಠ ಇತ್ಯಾದಿಗಳು ಇರ್ತವಂಥ ಅನ್ನದಾನಗಳನ್ನು ನಡೆಸುವಂಥ ಸಂಸ್ಥೆಗಳಿರ್ತವೆ, ಅಥವಾ ವಿದ್ಯಾರ್ಥಿಗಳಿರುವಂಥ ವಿದ್ಯಾರ್ಥಿ ನಿಲಯಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಸಹ ನೀವು ಅನ್ನದಾನದ ಒಂದು ಸಹಾಯವನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದಾನ ಮಾರ್ಗದಲ್ಲಿ ಯಾವುದೇ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ. ಗ್ರಹಣದ ಬಗ್ಗೆ ಯಾರು ಆತಂಕ ಭಯ ಪಡಬೇಕಾಗಿಲ್ಲ. ಉತ್ತಮ ಮಧ್ಯಮ ಅಥವಾ ಮಿಶ್ರ ಫಲ ಒಂದು ಯಾವುದೇ ಚಿಂತನೆ ಪಡಬೇಕಾಗಿಲ್ಲ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ನವಗ್ರಹಗಳ ಒಂದು ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.